ನೀವು ನೋಡಿರ್ತೀರಿ ಅಡುಗೆ ಮನೆಗೆ ಹೋದ ತಕ್ಷಣ ಸ್ಪರ್ಶ್ ಮಸಾಲ ಅಂತ ಕಾಣಿಸುತ್ತೆ. ಸೊ ಆರ್ಮಿ ಜಾಯ್ನ್ ಆಗಿ ನಾನು 17 ವರ್ಷ ಅಲ್ಲಿ ಸರ್ವಿಸ್ ಮಾಡಿದೆ. ಫಸ್ಟ್ ಪೋಸ್ಟಿಂಗ್ ನನಗೆ ಪಾಕಿಸ್ತಾನದ ಬಾರ್ಡ್ರು. ಸ್ಪೈಸ್ ಬಿಸ್ನೆಸ್ ಮಾಡಬೇಕು ಅಂತ ಯಾಕಂತ ಇವತ್ತಿನ ಜನ್ರೇಷನ್ಗೆ ಒಂದು ಮನೆಯಲ್ಲಿ ಇಬ್ಬರು ಇದ್ದಾರೆ ಅಂದರೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ಯಾರಿಗೂ ಮನೆಯಲ್ಲಿ ಮಾಡ್ಕೊಳೋಷ್ಟು ಪೇಷನ್ಸ್ ಇರಲ್ಲ. ಸೊ ಮಸಾಲ ಮಾಡಿದ್ರೆ ಫ್ಯೂಚರ್ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡಿಗೆ ಬಂತು. ಫಸ್ಟ್ ನಮಗೆ ಅಟ್ರಾಕ್ಟ್ ಮಾಡೋದು ಆ ಪ್ಯಾಕೇಜಿಂಗ್, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ. ಈಗ ಸ್ಪರ್ಶ್ ಮಸಾಲ ಅನ್ನೋದು ಎಷ್ಟು ದೊಡ್ಡದಾಗಿದೆ? ಸೊ ಇವಾಗ ಒಂದು 40 ಟನ್ ಇದೆ ನಮ್ಮದು. ಹಾಯ್ ನಮಸ್ಕಾರ. ಗ್ರೋ ಕನ್ನಡದ ವಿಶೇಷ ಪಾಡ್ಕಾಸ್ಟ್ ಸರಣಿ ಬಿಸ್ನೆಸ್ ಟಾಕೀಸ್ನ ಮತ್ತೊಂದು ಸ್ಪೆಷಲ್ ಎಪಿಸೋಡ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಹೊಸದಾಗಿ ಯಾರೆಲ್ಲ ಬಿಸ್ನೆಸ್ಸನ್ನು ಶುರು ಮಾಡ್ತಾರೋ ಅಂಥ ಬಿಸ್ನೆಸ್ ಮಾಡೋವಂಥವ್ರಿಗೆ, ಬ್ರ್ಯಾಂಡ್ನ ಬಿಲ್ಡ್ ಮಾಡುವಂಥವ್ರಿಗೆ ಈ ಒಂದು ಎಪಿಸೋಡ್ ಮಾಸ್ಟರ್ ಕ್ಲಾಸ್ ಆಗಿರಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಇವತ್ತು ನಾವು ಸ್ಪರ್ಶ್ ಮಸಾಲ, ನೀವು ನೋಡಿರ್ತೀರಿ ಅಡುಗೆ ಮನೆಗೆ ಹೋದ ತಕ್ಷಣ ಸ್ಪರ್ಶ್ ಮಸಾಲ ಅಂತ ಕಾಣಿಸುತ್ತೆ. ಈ ಒಂದು ಬ್ರ್ಯಾಂಡನ್ನು ಶುರು ಮಾಡಿದ ಹೇಗೆ, ಇಷ್ಟು ದೊಡ್ಡ ಬ್ರ್ಯಾಂಡನ್ನು ಕಟ್ಟಿದ ಹೇಗೆ, ಇವಾಗ ಅವ್ರು ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನೀವು ಎಲ್ಲಾದರೂ ಇದೇ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಬನ್ನಿ ಹಾಗಾದ್ರೆ. ನಾನೀಗ ಸ್ಪರ್ಶ್ ಮಸಾಲಾದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಇದ್ದೀನಿ. ನನ್ನ ಜೊತೆ ಇದ್ದಾರೆ ಸ್ಪರ್ಶ್ ಮಸಾಲ ಇದರ ಕೋ ಫೌಂಡರ್ ಶಿವಕುಮಾರಯ್ಯ ಸರ್. ಸರ್ ನಮಸ್ತೆ. ನಮಸ್ತೆ. ಪಾಡ್ಕಾಸ್ಟ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಮಿಲಿಟ್ರಿಲಿ ಇದ್ದವರು, ಎಕ್ಸ್ ಮಿಲಿಟ್ರಿ ಮೆನ್ನು, ಎಕ್ಸ್ ಮಿಲಿಟ್ರಿಗೂ ಈ ಸಾಂಬಾರು ಅಥವಾ ಸ್ಪೈಸಿಗೂ ಸಂಬಂಧನೇ ಇಲ್ಲ. ಇದು ಹೇಗೆ ಸರ್, ಹೇಗೆ ಶುರು ಆಯ್ತು, ಇದೆಲ್ಲ ಆರಂಭ ಆಗಿದ್ದು ಹೇಗೆ ಅಂತ ತಮ್ಮ ಹಿನ್ನೆಲೆ ಹೇಳ್ಬೋದಾ? ಸೊ ನಾನು ಮೊದಲನೇದಾಗಿ ಹೇಳಬೇಕು ಅಂದರೆ, ನಾನು ಅಗ್ರಿಕಲ್ಚರ್ ಕನೆಕ್ಟೆಡ್. ಯಾಕೆಂದರೆ ನಮ್ಮ ಫಾದರ್ ಒಬ್ಬರು ರೈತರು. ಸೊ ಅಲ್ಲಿಂದ ನಾನು ಆ ಬ್ಯಾಕ್ಗ್ರೌಂಡಿಂದ ಬಂದಂಥವನು. ಸೊ ಅಲ್ಲಿಂದ ನಾನು ಫಸ್ಟು ಕೆಲ್ಸಕ್ಕೆ ಸೇರಿದೆ. ಕೆಲ್ಸಕ್ಕೆ ಸೇರಬೇಕು ಅನ್ನೋ ಉದ್ದೇಶದಿಂದ ಸೊ ಆರ್ಮಿಗೆ ಜಾಯ್ನ್ ಆದೆ. ಸೊ ಆರ್ಮಿ ಜಾಯ್ನ್ ಆಗಿ ನಾನು 17 ವರ್ಷ ಅಲ್ಲಿ ಸರ್ವಿಸ್ ಮಾಡಿದೆ. ಆರ್ಮಿ ಹೆಂಗೆ? ಅವಾಗ ನನಗೊಂದು ಯಾವುದಾದ್ರೂ ಒಂದು ಜಾಬ್ ಹುಡುಕ್ತಾ ಇದ್ದೆ ನಾನು. ಸೊ ಜಾಬ್ ಹುಡುಕ್ತಾ ಇರಬೇಕಾದ್ರೆ ಏನಾದರೂ ಒಂದು ಜಾಬ್ಗೆ ಅಂತ ಹೋದಾಗ ಸೊ ನನಗೆ ನನ್ನ ಲಕ್ ಅನಿಸುತ್ತೆ. ಸೊ ಆನ್ ದ ವೇ ನಾನು ಹೋಗಬೇಕಾದ್ರೆ ಅಲ್ಲಿ ನಾನು ಒಂದು ಜಾಬ್ ಸರ್ಚಿಂಗ್ ಹೋಗ್ತಾ ಇರಬೇಕಾದ್ರೆ ಒಂದು ಜಾಗದಲ್ಲಿ ತುಂಬ ಕ್ರೌಡ್ ನಿಂತಿದ್ದು. ಅಂದ್ರೆ ಎಲ್ಲಿ ಇದೆಲ್ಲ? ನೀವು ಬೆಂಗಳೂರಲ್ಲಿ ಅಲ್ಲ, ನಾನು ಹುಟ್ಟಿ ಬೆಳೆದಿದ್ದೆಲ್ಲಾನು ಹಳ್ಳಿಯಲ್ಲಿ. ಸೊ ಅಲ್ಲಿಂದ ಫಸ್ಟ್ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ. ಒಂದು ಗೌರ್ಮೆಂಟ್ ಜಾಬ್ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಒಂದು ಕಡೆ ಜಾಬ್ಗೆ ಅಂತ ಹೋದಾಗ ಸೊ ಅಲ್ಲಿ ಕ್ರೌಡ್ ನಿಂತಿತ್ತು. ಆ ಕ್ರೌಡ್ ನೋಡ್ಬಿಟ್ಟು ನಾನು ಏನೋ ಒಂದು ಗೇಮ್ಸ್ ಏನೋ ಇದೆ ಅಂತ ಅಂದ್ಬಿಟ್ಟು, ನಾನು ಗೇಮ್ಸಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಆ ಒಂದು ಫೀಲ್ಡಲ್ಲಿ ಸ್ವಲ್ಪ ಇಂಟ್ರೆಸ್ಟೆಡ್ ಇತ್ತು. ಅಲ್ಲಿ ಹೋದಾಗ ಜನ ನಿಂತಿದ್ದಾಗ ನೋಡಿದೆ, ನಾನು ಒಂದು ಆರ್ಮಿದು ಬೋರ್ಡು, ಅಲ್ಲಿ ಸೆಲೆಕ್ಷನ್ ಬೋರ್ಡ್ ಇತ್ತು, ಹೋಗ್ತಾ ಇತ್ತು. ಸೊ ಅದರಿಂದಲೇ ನೋಡ್ಕೊಂಡು ನಾನು ಗೌರ್ಮೆಂಟ್ ಜಾಬ್ಗೆ ಅನ್ನೋ ಒಂದು ಇಂಟೆನ್ಷನ್ ಇಂದ ಅಲ್ಲಿ ನಿಂತ್ಕೊಂಡು, ನೀವು ಮಿಲಿಟರಿಗೆ ಹೋಗ್ಲೇಬೇಕು ಅಂತ ಇಂಟೆನ್ಷನ್ ಹೋಗಿರ್ಲಿಲ್ಲ, ಗವರ್ಮೆಂಟ್ ಜಾಬ್ಗೋಸ್ಕರ ಇದ್ದಾಗ ಆ ಟೈಮಲ್ಲಿ ಆ ಕ್ರೌಡ್ ನೋಡ್ಕೊಂಡು ನಾನು ಅಲ್ಲಿ ಇದು ಗೌರ್ಮೆಂಟ್ ಜಾಬು, ಸರ್ವಿಸ್ ಯಾಕೆ ಮಾಡಬಾರ್ದು, ದೇಶ ಸೇವೆನೂ ಆಗುತ್ತೆ ಸೊ ಅನ್ನೋ ಒಂದು ಇಂಟೆನ್ಷನ್ ಇಂದ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನಗೆ. ಅಲ್ಲಿಂದ ಅಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವಿತಿನ್ ಎ ಶಾರ್ಟ್ ಪೀರಿಯಡಲ್ಲಿ ಮತ್ತೆ ಯಾವಾಗ ಸೆಲೆಕ್ಷನ್ ಇದೆ ಏನಿದೆ ಅಂದ್ಕೊಂಡು ನೋಡಿಕೊಂಡು ಸೊ ಆ ಸೆಲೆಕ್ಷನ್ಗೆ ಹೋದಾಗ ಅಲ್ಲಿ ಎಲ್ಲ ಥರನೂ ಫಿಸಿಕಲ್ ಟೆಸ್ಟು. ಇದು ಯಾವ ಸರ್? ಅವಾಗ ನಿಮಗೆ ಎಷ್ಟು ಏಜ್ ಆಗಿದೆ? ನನ್ಗೆ ಅವಾಗ ಹಾರ್ಡ್ಲಿ 18-19 ವರ್ಷ. 18-19 ವರ್ಷ? ಹೌದು, 18-19 ವರ್ಷದಲ್ಲಿ ನಾನು ಅವಾಗ ಹೋಗಿದ್ದು. ಸೊ ಆ ಟೈಮಲ್ಲಿ ಅಲ್ಲಿ ಸೆಲೆಕ್ಷನ್ ಅಂತ ಹೋದಾಗ ನನಗೆಲ್ಲ ಈಸಿಯಾಗಿ ಆಗೋಯ್ತು, ಯಾವುದು ಎಲ್ಲೂ ಅಡಚಣೆ ಆಗಲಿಲ್ಲ. ಸೊ ವಿತಿನ್ ಮಂತಲ್ಲಿ ನನ್ನ ಸೆಲೆಕ್ಷನ್ ಆಗೋಯ್ತು. ಸೆಲೆಕ್ಷನ್ ಆದಮೇಲೆ ನನ್ನ ಟ್ರೈನಿಂಗ್ಗೆ ಅಂತ ಕಳಿಸಿದ್ರು. ಆರ್ಮಿಯಲ್ಲಿ ಜಾಯ್ನ್ ಆಗೋದೆ, ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಬೇರೆ ಬೇರೆ ಕಡೆ ನನ್ನ ಪೋಸ್ಟಿಂಗ್ ಮಾಡಿದ್ರು. ಫಸ್ಟ್ ಪೋಸ್ಟಿಂಗೇ ನನಗೆ ಪಾಕಿಸ್ತಾನದ ಬಾರ್ಡ್ರು, ಎಲ್ಲಿ? ಫಿರೋಜ್ಪುರ್ ಅಂತ. ಸೊ ಅಲ್ಲಿ ಫಸ್ಟ್ ಪೋಸ್ಟಿಂಗ್ ನಾನು ಫಿರೋಜ್ಪುರ್ ಪೋಸ್ಟಿಂಗ್ ಮಾಡಿದ್ರು. ನನ್ನ ಸರ್ವಿಸ್ ಟೈಮಲ್ಲಿ 2-3 ವಾರ ಎಲ್ಲ ಆಯ್ತು. ಸೊ ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ನಾವು ವರ್ಕ್ ಮಾಡಿದ್ವಿ. ಹೌದು, ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ಅವಾಗ ಪಂಜಾಬಲ್ಲೇ ಇದೆ. ಅಮೃತ್ಸರ್ ಇಂದ ವೆರಿ ನಿಯರ್ ಫಿರೋಜ್ಪುರ್ ಇತ್ತು. ಸೊ ಅಲ್ಲಿದ್ದೆ ನಾನು. ಸೊ ಅದರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅದಾದ ಒಂದು ಸ್ವಲ್ಪ ದಿವಸಕ್ಕೆ ಕಾರ್ಗಿಲ್ ವಾರ ಆಯ್ತು. ಆ ಕಾರ್ಗಿಲ್ ವಾರಲ್ಲಿ ಫಿರೋಜ್ಪುರಲ್ಲಿದ್ದೆ ನಾನು. ಸೊ ಅಲ್ಲಿಂದ ನಾವು ಒನ್ ಆಫ್ ದ ಪಾರ್ಟ್ ಆಗಿ ನಾವು ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನೀವು ಅನ್ಕೊಂಡಿದ್ರ ಅಂದ್ರೆ ಒಂದು ಹಳ್ಳಿಲಿ ರೈತರ ಮಗ ಆಗಿ
ನಾನು ಆರ್ಮಿಗೆ ಹೋಗ್ತೀನಿ, ಈ ವಾರ್ಗಳಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ? ಇಲ್ಲ, ನನಗೆ ಯಾವುದು ಇದೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನಾನು ಅನ್ಕೊಂಡು ಇರಲಿಲ್ಲ. ಹಾ, ಹಾ. ಸೊ ಇದೆಲ್ಲ ನನಗೆ ತಾನೇ ಆದಂಥ ಇನ್ಸಿಡೆನ್ಸ್ಗಳು ಇದೆಲ್ಲ. ಹೋ 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 ಹೋ. ಸೊ ಆರ್ಮಿಯಲ್ಲೇ ಒಂದು 17 ವರ್ಷ ಸರ್ವಿಸ್ ಮಾಡಿ, ಸೊ ಅಷ್ಟೊತ್ತಿಗಾಗಲೇ ನನಗೆ ಮ್ಯಾರೇಜ್ ಎಲ್ಲ ಆಗಿತ್ತು. ಮಕ್ಕಳು ಎಜುಕೇಷನು ಪ್ರತಿಯೊಂದು ನನಗೆ ರೆಸ್ಪಾನ್ಸಿಬಿಲಿಟಿ ನೋಡ್ತಾ ಕಾಣ್ತಾ ಇತ್ತು. ತಂದೆ ತಾಯಿಗಳಿಗೆ ಏಜ್ ಆಗ್ತಾ ಇತ್ತು. ಸೊ ಆವಾಗ ನಾನು ಡಿಸೈಡ್ ಮಾಡಿದೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಆರ್ಮಿಯಿಂದ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಬಂದು. ಸರ್, ಮಿಲಿಟರಿಯಿಂದ ಬರ್ತೀರಾ, ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರಿ, ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರಿ, ಸಾಕಷ್ಟು ಅವಕಾಶಗಳಿತ್ತು, ಬೇರೆ ಬಿಸ್ನೆಸ್ ಮಾಡ್ಬೋದಾಗಿತ್ತು. ವೈ ಸ್ಪೈಸ್ ಅಂತ, ಸ್ಪೈಸ್ ಬಿಸ್ನೆಸ್ಸೇ ಮಾಡಬೇಕು ಅಂತ ಯಾಕೆ ಅನಿಸ್ತು? ಪರ್ಟಿಕ್ಯುಲರ್ ಸ್ಪೈಸ್ ಬಿಸ್ನೆಸ್ ಅಂದ್ಕೊಂಡೇ ಬಂದಿಲ್ಲ. ಸೊ ನನಗೆ APMC ಯಾರ್ಡಲ್ಲಿ ಒಂದು ಅವಕಾಶ ಇದೆ, ಅಲ್ಲಿ ಒಂದು ಬಿಸ್ನೆಸ್ ಮಾಡಿದ್ರೆ ಒಂದು ಗ್ರೋ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇತ್ತು ನನಗೆ. APMC ಯಾರ್ಡ್ ಅದಕ್ಕೆ ಸೆಲೆಕ್ಷನ್ ಮಾಡಿಕೊಂಡು ಅಲ್ಲಿ ಒಂದು ಹೋಲ್ಸೇಲ್ ಅಂಗಡಿ, ಚಿಲ್ಲಿ ಆ್ಯಂಡ್ ಕೊರಿಯಂಡ್ರದ್ದು ಹೋಲ್ಸೇಲ್ ಅಂಗಡಿ ಸ್ಟಾರ್ಟ್ ಮಾಡಿದ್ದು ನಾನು. ಎಲ್ಲಿ? ನಮ್ಮ ಬೆಂಗಳೂರು APMC? ಬೆಂಗಳೂರು ಯಶವಂತಪುರ APMC ಯಾರ್ಡಲ್ಲಿ. ಹಾಂ ಹಾಂ. ಸೊ 2000ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಹಾಗೆ ಸ್ಟಾರ್ಟ್ ಮಾಡಿಕೊಂಡು ಅದರ ಕಂಟಿನ್ಯೂಟಿಯಲ್ಲಿ ಕೆಲವು ಕಂಪ್ನಿಗಳಿಗೆ, ಮಸಾಲ ಕಂಪ್ನಿಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೆ, ಚಿಲ್ಲಿ ಕೊರಿಯಂಡ್ರೆಲ್ಲ. ಅಂದ್ರೆ ರೈತರಿಂದ ಪರ್ಚೇಸ್ ಮಾಡಿ ಹೌದು. ಅದನ್ನ ಹೋಲ್ಸೇಲ್ ಆಗಿ ಬೇರೆ ಹೌದು. ನೀವು ವೆಂಡರ್ಗಳ? ಇದೆಲ್ಲ ಚಿಲ್ಲಿ ಎಲ್ಲ ನಾರ್ಮಲಿ ನನಗೆ ಆಂಧ್ರದಿಂದ ಬರ್ತಾ ಇತ್ತು, ಕರ್ನಾಟಕದಿಂದನೂ ಬರ್ತಾ ಇತ್ತು, ಪ್ಲಸ್ ಆಲ್ ಓವರ್ ಆಂಧ್ರದಲ್ಲಿ ತುಂಬ, ಗುಂಟೂರು, ನೆಲ್ಲೂರು, ಈ ಥರ ಎಲ್ಲ ಬೇರೆ ಬೇರೆ ಸ್ಥಳದಿಂದ ಎಲ್ಲ ಬರ್ತಾ ಇತ್ತು. ಸೊ ರೈತರಿಂದ ಬಂದಿದ್ದ ಮಾಲನ್ನ ನಾವು ಅಂಗಡಿಗಳವರು, ಫ್ಯಾಕ್ಟ್ರಿಗಳವರು, ಆ ಥರ ಒಂದು ಹೋಲ್ಸೇಲ್ ಬಿಸ್ನೆಸ್ ಇತ್ತು. ಸೊ ಅದೇ ಬಿಸ್ನೆಸ್ ಕಂಟಿನ್ಯೂ ಒಂದು 4 to 5 years ಮಾಡ್ತಾ, ಸೊ ನೆಕ್ಸ್ಟ್ ನನ್ನ ಥಾಟ್ ಬಂದಿದ್ದು ಮಸಾಲಾಗೆ. ಓಕೆ. ವರ್ಲ್ಡ್ ವೈಡ್ ಮಾಡ್ಬೋದು. ಸೊ ನಾವು ಇವತ್ತಿನ ಜನ್ರೇಷನ್ಗೆ ಒಂದು ಮನೆಯಲ್ಲಿ ಇಬ್ಬರು ಇದ್ದಾರೆ ಅಂದರೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅದರಲ್ಲಿ ಯಾರಿಗೂ ಮನೆಯಲ್ಲಿ ಮಾಡ್ಕೊಳೋಷ್ಟು ಪೇಷನ್ಸ್ ಇರಲ್ಲ. ಸೊ ಮಸಾಲ ಮಾಡಿದ್ರೆ ಫ್ಯೂಚರ್ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಿಗೆ ಬಂತು. ಸೊ ಹಾಗಾಗಿ ಮಸಾಲಕ್ಕೆ 2007ಅಲ್ಲಿ ನಾನು ಮಸಾಲಕ್ಕೆ ಶಿಫ್ಟ್ ಆದೆ. ಅಂದರೆ ಅದ್ರ ಜೊತೆಲೇ ಪ್ಯಾರಲಲ್ಲಾಗಿ ಇದು ನಡೆಸ್ಕೊಂಬಂದು. ಓಕೆ, ನಿಮ್ಮ ಮಂಡಿ ಇತ್ತು, ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಕೂಡ ಶುರು ಮಾಡಿದ್ರಿ. ಹೌದು. ಈಗ ದೊಡ್ಡ ಮಟ್ಟಿಗೆ ಶುರು ಮಾಡಿದ್ರು ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಯ್ತು ಅಂತ ಅವಾಗ? ತುಂಬ ಚಿಕ್ಕ ಲೆವೆಲ್ಲಾಗೆ ಸ್ಟಾರ್ಟ್ ಮಾಡಿದ್ದು. ಸೊ ಸಣ್ಣದೊಂದು ಜಾಗ ತೊಗೊಂಡು ಅದರಲ್ಲಿ ಒಂದು 8-10 ಜನ ಲೇಬರ್ನ ಇಟ್ಕೊಂಡು ಫಸ್ಟ್ ಎಲ್ಲನೂ ರೆಡಿ ಮಾಡಿ ಬೇರೆಯವ್ರಿಗೆಲ್ಲ ಕೊಡ್ತಾ ಇದ್ದೆ. ಅಂದ್ರೆ ನಿಮ್ಮ ಬ್ರ್ಯಾಂಡ್ ಅವಾಗ ಇರಲಿಲ್ಲ? ನನ್ನ ಬ್ರ್ಯಾಂಡ್ ಇರಲಿಲ್ಲ, ಬೇರೆ ಬ್ರ್ಯಾಂಡ್ ಕೊಡ್ತಾ ಇದ್ದೋ ನಾನು. ಸೊ ಅದಾದಮೇಲೆ ನಾನೇ ನಮ್ಮದೇ ಒಂದು ಬ್ರ್ಯಾಂಡ್ ಯಾಕೆ ಮಾಡಬಾರ್ದು ಅನ್ನೋದೊಂದು ಮೈಂಡಿಗೆ ಬಂತು. ಅವಾಗ ನೀವು ಶುರು ಮಾಡಿದಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಬೇಕಾಯ್ತು ಅವಾಗ? ಸೊ ತುಂಬ ಮಿನಿಮಮ್ಮೇ ಇತ್ತು ಅವಾಗೆಲ್ಲ. ಒಂದು 5-10 ಲಕ್ಷ ಅಷ್ಟೇ ನಾನು ಸ್ಟಾರ್ಟಿಂಗು ಅವಾಗ ಮಾಡಿದ್ದು. ತುಂಬ ಸ್ಕ್ರ್ಯಾಚಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟಿಂದನೇ ಸ್ಟಾರ್ಟ್ ಆಯಿತು. ಕೆಲವು ಕಂಪ್ನಿಗಳು ರಿಕ್ವೈರ್ಮೆಂಟ್ ಬರ್ತಾ ಹೋಯಿತು, ಅವ್ರಿಗೆಲ್ಲ ಮಾಡ್ತಾ ಆಮೇಲೆ ನಂದೇ ಒಂದು ಓನ್ ಬ್ರ್ಯಾಂಡ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬಂತು. ಸೊ ಸ್ಟಾರ್ಟ್ ಮಾಡಿದ್ದು ಸ್ಪರ್ಶ್ ಅವಾಗ 2007ಅಲ್ಲಿ. ಓಕೆ. 2007ಅಲ್ಲಿ ಸ್ಪರ್ಶ್ ಶುರು ಮಾಡುವಾಗ ನಿಮ್ಮ ಫಸ್ಟ್ ಕಸ್ಟಮರ್ ಯಾರಾಗಿದ್ರು ಅಂತ? ಅಂದರೆ ಫಸ್ಟ್ ಕಸ್ಟಮರ್ ಯಾವತ್ತು ಭಾಳ ಇಂಪಾರ್ಟೆಂಟ್ ಅಂದರೆ ಹೌದು, ಸ್ಕೇಲ್ ಅಪ್ ಮಾಡೋದು. ಇವತ್ತು ನನ್ನ ಜೊತೆ ಇದ್ದಾರೆ ಅವರು. ಇವತ್ತು ಅವ್ರಿಗೆ ಆ್ಯಕ್ಚುಲಿ ಏನು ಅಂದರೆ APMC ಯಾರ್ಡಲ್ಲಿ ಚಿಲ್ಲಿ ಪರ್ಚೇಸ್ಗೆ ಅಂತ ಬರೋರು ಸುಮಾರು ಡಿಸ್ಟಿಕ್ಗಳಿಂದ ಬರೋರು. ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ಮಂಡ್ಯ, ಕೋಲಾರ, ಈ ಥರ ಮೈಸೂರು, ಈ ಥರ ಎಲ್ಲ ದೂರದಿಂದ ಎಲ್ಲ ಚಿಲ್ಲಿ ಕೊರಿಯಂಡ್ರಿಗೆ ಪರ್ಚೇಸ್ ಇತ್ತು ಅವ್ರದ್ದು. ಸೊ ನಾನೇನು ಮಾಡಿದೆ, ಸ್ಟಾರ್ಟಿಂಗಲ್ಲಿ ನಾನೇ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಕಸ್ಟಮರ್ಗಳಿಗೆ ಕೊಟ್ಟೆ. ಸೊ ನನಗೆ ಯಾಕೆಂದರೆ ಈ ಫೀಲ್ಡ್ ಭಾಳ ಹೊಸ್ತಿತ್ತು. ಸೊ ನನಗೆ ಈ ಸಿಸ್ಟಮೆಟಿಕ್ಕಾಗಿ ಅಷ್ಟು ಗೊತ್ತಿರಲಿಲ್ಲ, ಆರ್ಗನೈಸಾಗಿ ಮಾಡೋ ಅಷ್ಟು ನನಗೆ ಗೊತ್ತಿರಲಿಲ್ಲ. ಸೊ ಸಿಂಗಲ್ ಹ್ಯಾಂಡು ಅವಾಗ. ಸೊ ಅದರಿಂದ ಏನು ಮಾಡಿದೆ, ನಾನು ಬರ್ತಾ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿದೆ. ಸೊ ನೋಡಿ, ಇವಾಗ ನಾನು ಮಸಾಲಾನು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಿಮಗೆ ಕಮಿಷನ್ನು ಚೆನ್ನಾಗಿರುತ್ತೆ, ಒಂದು 10% ಅವ್ರಿಗೆ ಮಾರ್ಜಿನ್ ಸಿಗ್ತಾಯಿತ್ತು. ಆ ಮಾರ್ಜಿನಲ್ಲಿ ನಿಮ್ಮದೇ ಅಂಗಡಿಗಳಲ್ಲಿ ಇಟ್ಕೊಂಡು ನೀವು ಮಾರಿ. ಸೊ ನಾನು ರೆಡಿ ಮಾಡಿಕೊಡ್ತೀನಿ, ಸೊ ನೀವು ಮಾರಿ ಅಂತ ಹೇಳಿಕೊಟ್ಟೆ ಅವ್ರಿಗೆ. ಅದು ಭಾಳ ಚೆನ್ನಾಗಿ ಪಿಕಪ್ ಆಯಿತು. ಸೊ ಅವಾಗ ಇಷ್ಟೆಲ್ಲನೂ ತುಂಬ ಜಾಸ್ತಿ ಕಂಪ್ನಿಗಳು ಇರಲಿಲ್ಲ. ಸೊ ಭಾಳ ಚೆನ್ನಾಗಿ ಮೂಮೆಂಟ್ ಆಯಿತು. ಸೊ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಒಂದೊಂದೇ ಆ್ಯಡ್ ಮಾಡ್ತಾ ಹೋದೋ ನಾವು. ಸೊ ಸ್ಟಾರ್ಟಿಂಗ್ ಮಾಡಿದ್ದು ಒಂದು 5-6 ಪ್ರಾಡಕ್ಟ್ ಅಷ್ಟೇ. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಈಗ ಸುಮಾರು ಜನ ಮನೆಯಲ್ಲೇ
ಮಸಾಲೆಗಳನ್ನ ಮಾಡೋರು ಮಾರೋರು ಇರ್ತಾರೆ, ಹೌದು. ಬಟ್ ಅವರಿಗೆ ಡಿಸ್ಟ್ರಿಬ್ಯೂಷನ್ ಹೇಗೆ ಅಂತ ಗೊತ್ತಿರಲ್ಲ, ನಾನು ಯಾರು ಕೊಡಬೇಕು ಅಂತ ಗೊತ್ತಿರಲ್ಲ, ಎಲ್ಲಿ ಸೇಲ್ ಮಾಡಬೇಕು ಅಂತ ಗೊತ್ತಿರಲ್ಲ. ಹೌದು. ಅದಕ್ಕೋಸ್ಕರ ಕೇಳಿದೆ. ಓಕೆ. ಸೊ ಇದೇ ನನ್ನ ಫಸ್ಟ್ ಲಿಂಕೇನೆ. ಸೊ ನನ್ನ ಕಸ್ಟಮರೇನೆ. ಸೊ APMC ಆ್ಯಡಲ್ಲಿ ಬರ್ತಾ ಇದ್ದು ಚಿಲ್ಲಿ ತೊಗೊತಾ ಇದ್ರಲ್ಲ, ಆ ಕಸ್ಟಮರ್ಗಳಿಗೆ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಸ್ವಲ್ಪ ಪಿಕಪ್ ಆಗ್ತಾ ಬಂತು. ಸೊ ಆವಾಗ ನಾವು ಸ್ವಲ್ಪ ಸೇಲ್ಸ್ಮೆನ್ ಇಡೋದು, ಡಿಸ್ಟ್ರಿಬ್ಯೂಟ್ರ್ ಮಾಡೋದು ಬೇರೆ ಬೇರೆ ಕಡೆಗೆ, ಆ ಥರ ಎಲ್ಲ ಸ್ಟಾರ್ಟ್ ಮಾಡಿ ನಾನು ಎಲ್ಲ ಕಡೆ ಕರ್ನಾಟಕದಲ್ಲಿ ಮಾತ್ರ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು ಬ್ರ್ಯಾಂಡನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ, ಶುರು ಮಾಡೋ ಟೈಮಲ್ಲಿ ಸುಮಾರು ಕಷ್ಟಗಳು ಬರ್ತವೆ, ಬೇರೆ ಬೇರೆ ಚಾಲೆಂಜಸ್ ಬರ್ತವೆ. ಹೌದು. ಅಂಥ ಚಾಲೆಂಜಸ್ ನಿಮ್ಗೆ ಯಾವುದಾದ್ರೂ ಬಂತ, ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರಿ? ಇದ್ದಾವೆ, ಚಾಲೆಂಜಂತೂ ಭಾಳ ಇರುತ್ತೆ. ಯಾಕೆಂದರೆ ನಾವು ಹೊಸೊಬ್ರು ಯಾರೇ ಒಂದು ಫೀಲ್ಡಿಗೆ ಬಂದರೆ ಅವರು ಪರ್ಫೆಕ್ಟಾಗಿ ಎಲ್ಲ ಥರನೂ ಗೊತ್ತಿರಲ್ಲ. ಒಂದು ಸರ್ಟಿಫಿಕೇಷನ್ಗಳಿರ್ಬೋದು, ಅಥವಾ ಆಚೆಗಡೆ ಯಾವ ಥರ ನಾವು ಟ್ಯಾಕಲ್ ಮಾಡಬೇಕು. ಭಾಳ ಕಂಪ್ನಿಗಳಿರ್ತವೆ, ಅವ್ರದ್ದೇ ಒಂದು ಸ್ಟ್ಯಾಂಡರ್ಡಲ್ಲಿ ಮಾಡ್ತಾ ಇರ್ತಾರೆ. ಆ ಒಂದು ಸ್ಟ್ಯಾಂಡರ್ಡ್ಗೆ ನಾವು ಮೀಟ್ ಮಾಡಬೇಕು. ಅದಲ್ಲದೆ ಅವ್ರದ್ದು ಕಾಂಪಿಟೇಟ್ ಮಾಡಬೇಕು, ರೇಟ್ಸ್ ಇರ್ಬೋದು. ಸೊ ಸ್ಪೆಷಲಿ ಎಲ್ಲ ಕಡೆನೂ ರೇಟ್ಸ್ ಫಸ್ಟ್ ಕೇಳ್ತಾರೆ. ಬಟ್ ನಾನು ಅದಕ್ಕೆಲ್ಲಕ್ಕಿಂತ ಇಂಪಾರ್ಟೆನ್ಸು ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಇವತ್ತು ನಮ್ಮದು ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಇವತ್ತು ಮಾರ್ಕೆಟ್ ಅನ್ನೊಂದಿಷ್ಟು ಒಳ್ಳೆ ಡೆವಲಪ್ ಆಗಿರೋದು ಕ್ವಾಲಿಟಿಯಿಂದನೇ. ಸೊ ನಾನು ಹೇಳೋದೇನು ಅಂತಂದರೆ, ಕ್ವಾಲಿಟಿ ಇತ್ತು ಅಂದರೆ, ಸೊ ನಾವು ದುಡ್ಡಿಂದ ಓಡೋದಕ್ಕಿನ್ನೂ ಕ್ವಾಲಿಟಿ ಕೊಟ್ಟು ಜನಕ್ಕೆ ಒಳ್ಳೆ ಕ್ವಾಲಿಟಿ ಪದಾರ್ಥ ಕೊಟ್ಟರೆ ಇವತ್ತೆಲ್ಲ ನಾಳೆ ನಮ್ಮ ಬಿಸ್ನೆಸ್ ಅಶ್ಯೂರ್ ಇರುತ್ತೆ. ಫಸ್ಟ್ ನೀವು ಮಂಡಿ ಬಿಸ್ನೆಸ್ಸು, ಅಲ್ಲಿಂದ ಸ್ಪೈಸ್ ಬಿಸ್ನೆಸ್ಸು, ಈ ಎರಡೂ ಬಿಸ್ನೆಸ್ನಲ್ಲಿ ಲಾಸ್ ಅಂತ ಅನುಭವಿಸಿದ್ದು ಇದೆಯಾ ನೀವು? ಇಲ್ಲಪ್ಪ ಲಾಸ್ ಆಯಿತು, ಮುಗೀತು, ಮತ್ತೆ ನಾನು ಅಲ್ಲಿಂದ ಎದ್ದು ಬರ್ತೀನಿ, ಆ ಥರದ ಸಿಚುವೇಶನ್ ಯಾವ ಥರ? ಮಂಡಿಯಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಇದಾಯಿತು. ಯಾಕೆಂದರೆ ನನಗೆ ಅನುಭವ ಇರಲಿಲ್ಲ. ನನ್ನ ಜೊತೆ ಯಾರೋ ಒಬ್ಬ ವರ್ಕಿಂಗ್ ಪಾರ್ಟ್ನರ್ ಇದ್ದ. ಸೊ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು. ಆವಾಗ ಒಂದು ಸ್ವಲ್ಪ ಲಾಸ್ ಆಯಿತು. ಸೊ ಅದಾದಮೇಲೆ ನಾವಾಗಿ ನಾನು ಪಿಕ್ ಮಾಡಿಕೊಂಡೆ. ಸೊ ಮಸಾಲಾಗೆ ಬಂದ ಮೇಲೆ ನನಗೆ ಆ ಥರ ಏನು ಡಿಫಿಕಲ್ಟಿ ಆಗಲಿಲ್ಲ. ಏಕೆಂದರೆ ನನಗೆ ಗೊತ್ತಿರೋ ಕಸ್ಟಮರ್ಗಳಿಗೆ ಕೊಡ್ತಾ ಇದ್ದರಿಂದ ನನಗೆ ಅವ್ರದ್ದು ಹಿನ್ನೆಲೆ ಗೊತ್ತಿರ್ತಿತ್ತು, ಅವ್ರಿಗೆ ಕೊಡ್ತಾಯಿದ್ದು, ನಮಗೆ ರಿಕವರ್ ಆಗ್ತಾಯಿತ್ತು, ಏನು ತೊಂದರೆ ಇರಲಿಲ್ಲ. ಅಲ್ಲಿಂದ ಸ್ಕೇಲ್ ಅಪ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಅಂದರೆ ಸ್ಟಾರ್ಟಿಂಗ್ ನೀವು ನಿಮ್ಮದು ಒಂದು 10 ಲಕ್ಷ ಬಂಡವಾಳ ಹಾಕ್ಕೊಂಡ್ರಿ, ಒಂದು ಸಣ್ಣ ಮಟ್ಟಿಗೆ ಶುರು ಮಾಡಿದ್ರಿ, ಅಲ್ಲಿಂದ ಸ್ಪರ್ಶ್ ಅನ್ನೋ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿದ್ರಿ. ಸೊ ಇದನ್ನು ಇನ್ನೂ ನಾನು ಸ್ಕೇಲ್ ಅಪ್ ಮಾಡ್ಬೋದು ಅಂತ ಹೇಗೆ ಅನ್ನಿಸ್ತು? ಬಟ್ ಆ್ಯಕ್ಚುಲಿ ನನ್ನ ಇಂಟೆನ್ಷನ್ ಏನಿತ್ತು ಅಂತಂದರೆ, ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಬೇಕು, ದೊಡ್ಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಅದು ಒಂದು ಮೈಂಡಲ್ಲಿತ್ತು. ಅದ್ರ ಜೊತೆಲಿ ನಾವು ಬೆಳಿಬೇಕು. ಇನ್ ಫ್ಯೂಚರಲ್ಲಿ ಯಾವ ಥರ ಬೆಳಿಬೋದು. ಸೊ ಆವಾಗ 2007-2008 ಸೊ ಇಷ್ಟು ಮಸಾಲದ ಬಗ್ಗೆ ಇಷ್ಟೊಂದು ಜನಕ್ಕೆ ಇದಿರಲಿಲ್ಲ. ಅವಾಗೆಲ್ಲ ಇನ್ನೂ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡೋದೇ ಕಾನ್ಸೆಪ್ಟ್ ಇತ್ತು. ಹೌದು. ಸೊ ನಾನು ಯೋಚನೆ ಮಾಡಿದ್ದೇನು ಅಂದರೆ, ಫ್ಯೂಚರಲ್ಲಿ ಸೊ ಯಾರಿಗೂ ಅಷ್ಟು ಹಳೇ ಜನ ಹೋದ್ಮೇಲೆ ಸೊ ಹೊಸ ಜನರಿಗೆಲ್ಲ ಅಷ್ಟೊಂದು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಬ್ಬರು ಕೆಲಸ ಮಾಡಲೇಬೇಕು. ಯಾವುದೇ ಒಂದು ಮನೆಯಲ್ಲಿ ಗಂಡ ಹೆಂಡ್ತಿ ಇದ್ದಾರೆ ಅಂದರೆ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಅಷ್ಟು ಟೈಮ್ ಇರಲ್ಲ, ಅಷ್ಟು ಪೇಷನ್ಸ್ ಇರಲ್ಲ. ಸೊ ಈ ಫೀಲ್ಡಲ್ಲಿ ನಾನು ಬೆಳೆಸಿದ್ರೆ ಸೊ ಖಂಡಿತ ನಮ್ಮ ಇಲ್ಲಿ ರೀಚ್ ಆಗ್ಬೋದು ಅನ್ನೋದೊಂದು ಮೈಂಡ್ ಸೆಟ್ ಇತ್ತು ನನಗೆ. ಈ ಶುರು ಮಾಡೋ ಟೈಮಲ್ಲಿ ಒಂದು ಪ್ರಾಡಕ್ಟನ್ನು ಮಾಡಿದರೆ ನೀವು ಇದೇ ಪ್ರಾಡಕ್ಟ್ ಮಾಡಬೇಕು ಅಂತ ಯಾಕೆ ಅನಿಸ್ತು? ಇಲ್ಲ, ಕಾಮನ್ ಆಗಿ ಏನಾಗುತ್ತೆ, ಜನರಲ್ಲಾಗಿ ಬೇಕಾಗಿರೋವಂಥ ಐಟಮ್ಗಳು ಒಂದು 4-5 ಐಟಮ್ ಇದ್ದಾವೆ. ಈಗ ಚಿಲ್ಲಿ ಇರ್ಬೋದು, ಧನಿಯಾ, ಟರ್ಮರಿಕ್ಕು, ಸಾಂಬಾರು, ರಸಮ್ಮು, ಕರ್ನಾಟಕದಲ್ಲಿ ಸ್ಪೆಷಲಿ ಈ ಥರ ಐಟಮ್ಗಳು ಸೊ ಎಲ್ಲರಿಗೂ ಬೇಕೇ ಆಗುತ್ತೆ. ಪ್ರತಿಯೊಂದು ಮನೆಗೂ ರಿಕ್ವೈರ್ಮೆಂಟ್ ಇರೋದ್ರಿಂದ ಸೊ ಆ ಥರದ್ದು ಮಿನಿಮಮ್ ಐಟಮ್ ಒಂದು 6-7 ಐಟಮ್ ಸೆಲೆಕ್ಷನ್ ಮಾಡ್ಕೊಂಡು ಅದನ್ನ ಆ ಥರ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಅದಾದಮೇಲೆ ಆ್ಯಸ್ ಪರ್ ಮಾರ್ಕೆಟ್ ರಿಕ್ವೈರ್ಮೆಂಟು ಇವತ್ತು ಒಂದು ಅಂಗಡಿಗೆ ಹೋದಾಗ ಏನೇನು ಬೇಕಾಗುತ್ತೆ ಅವೆಲ್ಲನೂ ನಾವು ಆ್ಯಡ್ ಮಾಡ್ತಾ ಹೋದು. ಆ ಮಾರ್ಕೆಟ್ ರಿಸರ್ಚ್ ಹೇಗೆ ಮಾಡ್ತೀರಿ ಅಂತ ಇವಾಗಲೂ ಆ ರಿಸರ್ಚ್ ಮಾಡೇ ಮಾಡ್ತೀರಾ? ಅದು ಕಾಲಕ್ಕೆ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕಲ್ಲ? ಅಲ್ಲ, ಇವತ್ತು ಮಾರ್ಕೆಟ್ಗೆ ಏನು ಬೇಕಾಗುತ್ತೆ ಅದು ನಾವು ಸರ್ಚ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾವ ಥರ ಕ್ವಾಲಿಟಿ ಬೇಕಾಗುತ್ತೆ, ಯಾವ ಥರ ಐಟಮ್ಗಳು ಬೇಕಾಗುತ್ತೆ, ಏನೇನು ಬೇಕಾಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಅದು ಮಾರ್ಕೆಟಲ್ಲಿ ನಮ್ಮ ಮಾರ್ಕೆಟ್ ಟೀಮ್ನವರು ಸಜೆಸ್ಟ್ ಮಾಡ್ತಾರೆ ನಮಗೆ, ಇಂತಿದ್ದು ಇದೆಲ್ಲ ಹೊಸ ಪ್ರಾಡಕ್ಟ್ಗಳು ಬೇಕು, ಈ ಥರ ಎಲ್ಲ ಬೇಕು ಅಂತ. ಸೊ ಮಿನಿಮಮ್ ಅಂತೂ ನಾವೇ ಎಲ್ಲ ಮಾಡಿರ್ತೀವಿ. ಸೊ ಸ್ಪೆಷಲ್ಲಾಗಿ ನೆಕ್ಸ್ಟ್ ಏನು ಬೇಕಾಗುತ್ತೆ. ಓಕೆ. ಸೊ ಯಾಕೆಂದರೆ ಅಪ್ಡೇಟ್ ಆಗಲೇಬೇಕು ಇವತ್ತಿನ ಮಾರ್ಕೆಟಲ್ಲಿ, ಇವತ್ತಿನ ಇದರಲ್ಲಿ. ಸೊ ಬೆಳಿಬೇಕು ಅಂದರೆ ಅಪ್ಡೇಟ್ ಆಗ್ತಾ ಇರಬೇಕು. ಅವು ಆ ಟೈಮಿಗೆ ಸರಿಯಾಗಿ ಅಪ್ಡೇಟ್ ಆಗ್ತಾ ಇದ್ರೆ ಮಾತ್ರನೇ ಸಾಧ್ಯ. ಈಗ ಒಂದು ಮಸಾಲ ಐಟಮ್ ಇದೆ, ಅದು ಶುರುವಿಂದ ಹಿಡ್ಕೊಂಡು ಎಂಡ್ ಪ್ರಾಡಕ್ಟ್ ಮಸಾಲ ಆಗಬೇಕು ಅಥವಾ ಪೌಡರ್ ಬರಬೇಕು, ಆ ಪ್ಯಾಕೆಟ್ ನನ್ನ ಕೈಯಲ್ಲಿ ಬರಬೇಕು ಅಂದರೆ ಏನೆಲ್ಲ ಪ್ರೊಸೆಸಸ್ ಇರುತ್ತೆ ಅಂತ ಸ್ಟಾರ್ಟಿಂಗಿಂದ ಕೊನೆವರೆಗೆ ಹೇಳ್ಬೋದು ಪ್ರೊಸೆಸಸ್ಗಳನ್ನ? ಖಂಡಿತ. ಈಗ ನೋಡಿ, ಯಾವುದೇ ಒಂದು ಪ್ರಾಡಕ್ಟು ಮಾಡಬೇಕು ಅಂದರೆ ನಾವು ಅದರ ಹಿಂದೆ ಭಾಳ ರಿಸರ್ಚ್ ಮಾಡಬೇಕಾಗತ್ತೆ. ಸೊ ಇಲ್ಲಿಂದ ಜನಕ್ಕೆ
ಏನು ಬೇಕಾಗುತ್ತೆ, ಯಾವ ಟೇಸ್ಟ್ ಬೇಕು, ಹೆಂಗಿರಬೇಕು, ಯಾವ ಕ್ವಾಲಿಟಿ ಕೊಡಬೇಕು, ಪ್ರೈಸ್ ಏನಾಗಿರಬೇಕು, ಇದು ಭಾಳ ಮ್ಯಾಟ್ರ್ ಆಗುತ್ತೆ ಇವತ್ತಿನ ಮಾರ್ಕೆಟಲ್ಲಿ. ಸೊ ನಾವು ಯಾವುದೇ ಒಂದು ಪ್ರಾಡಕ್ಟು ಮಾಡ್ತೀವಿ ಅಂತಂದರೆ ಅದನ್ನು ಸುಮಾರು ಸಾರಿ ಟ್ರಯಲ್ ಮಾಡಿರ್ತೀವಿ. ಸೊ ಆ ಟೇಸ್ಟು ಈ ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ, ಸುಮಾರು ಜನಕ್ಕೆ ಟ್ರಯಲ್ಲು ಮಾಡಿಸ್ತೀವಿ. ಅವ್ರಿಗೆ ಇಷ್ಟ ಆದಮೇಲೆ ಒಂದು ಫೈನಲಾಗಿ ಅದನ್ನು ಮಾರ್ಕೆಟಿಗೆ ಬಿಡ್ತೀವಿ. ಓಕೆ, R&D ಹೇಗಿರುತ್ತೆ? ಅಂದರೆ ನೀವೇ ರೆಸಿಪಿಗಳನ್ನು ಮಾಡ್ತೀರಾ ಅಥವಾ ಅದಕ್ಕೆಂದು ಒಂದು ಟೀಮ್ ಇದೆಯಾ? ಈಗ ನಾಳೆ ನಾನೇ ಎಲ್ಲಾದರೂ ಶುರು ಮಾಡ್ತೀನಿ ಅಂತ ಹೇಳಿದಾಗ ಹೊಸ ಪ್ರಾಡಕ್ಟನ್ನು ನಾನು ಮಾಡಬೇಕು ಅಂದರೆ R&D ಹೇಗೆ ಮಾಡೋದು? ಈಗ ನೋಡಿ, ಕೆಲವು ಈ ವಿಷಯದಲ್ಲಿ ಏನಾಗುತ್ತೆ, ಬೇರೆಯವ್ರನ್ನೂ ನಾವು ಕರೆದು ಸಜೆಷನ್ ತೊಗೊತೀವಿ. ಅಂದರೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ತಿಳ್ಕೊತೀವಿ. ಅದಲ್ಲದೆ ಇಲ್ಲಿ ನಮ್ಮದು ಫ್ಯಾಮ್ಲಿ, ಪೂರ್ತಿ ಫ್ಯಾಮ್ಲಿ ಇನ್ವಾಲ್ವ್ ಆಗಿದ್ದೀವಿ. ಇಲ್ಲಿ ಮಿಸ್ಸಸ್ ಇರ್ಬೋದು, ಮಗಳಿರ್ಬೋದು, ಎಲ್ಲರೂ ಇನ್ವಾಲ್ವ್ ಆಗಿ ಇದು ಮಾಡ್ತಾಯಿರ್ತೀವಿ. ಈಗ ಏನಾಗುತ್ತೆ, ನಾರ್ಮಲಿ ಮನೆಯಲ್ಲಿ ಮಾಡೋದೇ ನಾವು ಏನು ಚೆನ್ನಾಗಿರುತ್ತೆ ಏನಿಲ್ಲ ಅಂತ ಒಂದು ಗೊತ್ತಿರುತ್ತೆ. ಸೊ ಮಿಸ್ಸಸ್ಸು ಇಲ್ಲಿರೋದ್ರಿಂದ ಸೊ ಅವರು ಹೇಳೋ ಇದು ಟೇಸ್ಟ್ಗೆ ಆ ಥರನೇ ಎಷ್ಟೋ ಸಾರಿ ಟ್ರಯಲ್ ಮಾಡ್ತೀವಿ. ಸೊ ಮನೆಯಲ್ಲಿ ಮಾಡೋ ಥರನೇ ನಾವು ಮ್ಯಾಕ್ಸಿಮಮ್ ನಮ್ಮದೆಲ್ಲನೂ ರೆಸಿಪಿ ಇವತ್ತು ಏನಿದೆ, ಸೊ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವೋ ಇಟ್ಕೊಂಡೇ ಮಾಡಿರೋದು. ಈಗ ಲ್ಯಾಬಲ್ಲಿ ನಿಂತ್ಕೊಂಡು ಒಂದೆರಡು ಇದನ್ನ ಹಾಕಿ ಫಾರ್ಮುಲಾಗಳನ್ನ ಮಾಡಿ ಆ ಥರದಕ್ಕಿನ್ನೂ ಜಾಸ್ತಿ ನಾವು ಮನೆಯಲ್ಲಿ ಏನು ಮಾಡ್ತೀವೋ, ಸೊ ಮನೆ ಜನಕ್ಕೆ ಎಲ್ಲ ಮನೆಯಲ್ಲೂ ಎಷ್ಟಾಗುತ್ತೋ ಆ ಥರನೇ ನಾವು ಮನೇಲಿ ಮಾಡೋರೋದ್ರನ್ನೇ ನಾವು ಇಲ್ಲಿ ಪ್ರಾಕ್ಟಿಕಲಿ ತೊಗೊಂಬಂದು ಒಂದು ಮಾಸ್ ಕ್ವಾಂಟಿಟಿಯಲ್ಲಿ ಮಾಡಿ ಮಾರ್ಕೆಟಿಗೆ ಇದು ಮಾಡ್ತಾಯಿದ್ದೀವಿ. ಈಗ ನಾನೇ ಒಂದು ನಾಳೆ ಶುರು ಮಾಡಿದೆ ಮಸಾಲಾ ಪ್ರಾಡಕ್ಟನ್ನು. ಶುರು ಮಾಡೋದಂತೂ ಮಾಡಿದ್ದೀನಿ, ಹೌದು, ನನ್ನ ಕೈಯಲ್ಲಿ ಪ್ರಾಡಕ್ಟ್ ಇದೆ, ಅದನ್ನು ಜನರಿಗೆ ಸೇಲ್ ಮಾಡಬೇಕು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಿಮ್ಮಲ್ಲಿ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡ್ತೀರಿ? ನಾನೆಲ್ಲಾದರೂ ಶುರು ಮಾಡೋದಾದ್ರೆ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡ್ಬೋದು? ಡಿಸ್ಟ್ರಿಬ್ಯೂಷನ್ನು ಇದೊಂದು ಭಾಳ ಚಾಲೆಂಜಿಂಗ್ ಇದೆ, ಮಾರ್ಕೆಟಾಗೆ ತುಂಬ ಚಾಲೆಂಜಿಂಗ್ ಡಿಸ್ಟ್ರಿಬ್ಯೂಷನ್ ಲೆವೆಲ್. ಯಾಕೆಂದರೆ ಇವತ್ತು ಹೆವಿ ಕಾಂಪಿಟೇಷನ್ ಇದೆ. ಆದ್ರೂ ಜನಕ್ಕೆ ರಿಕ್ವೈರ್ಮೆಂಟ್ ಅಂತೂ ಇದ್ದೇ ಇದೆ. ಏಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಮಸಾಲ ಯೂಸ್ ಮಾಡಬೇಕು. 10 ಕಂಪ್ನಿಗಳು ಬಂದ್ರೂ ಆ ರಿಕ್ವೈರ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಬಟ್ ಏನು ಅಂದರೆ ಇದಕ್ಕೊಂದು ಸಿಸ್ಟಮ್ಮಾಗಿ ಹೋಗ್ಬೇಕಾಗತ್ತೆ. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಸರ್ಚ್ ಮಾಡಬೇಕು, ಅದಕ್ಕೆ ಆದ ಒಂದು ಟೀಮ್ನ ರೆಡಿ ಮಾಡಬೇಕಾಗತ್ತೆ. ನೀವು ನಮ್ಮ ಮಾರ್ಕೆಟಿಂಗ್ ಟೀಮ್ ರೆಡಿ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರು ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಗಳು ಹುಡುಕಬೇಕಾಗುತ್ತೆ. ಸೊ ಆ ಡಿಸ್ಟ್ರಿಬ್ಯೂಟರ್ ಥ್ರೂ ಎಲ್ಲ ಅಂಗಡಿಗೆ ಸಪ್ಲೈ ಮಾಡೋ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಹೆಸರು ಆಯಿತು ಅಂದರೆ ಸೊ ಆಮೇಲೆ ನಾರ್ಮಲಾಗಿ ಈಸಿಯಾಗಿ ಅದು ಮೂಮೆಂಟ್ ಆಗ್ತಾ ಇರುತ್ತೆ. ಅದು ಇವತ್ತು ನಾನು ಯಾವ್ದಾದ್ರು ಶಾಪಿಗೆ ಹೋಗ್ತೀನಿ, ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ ಅಥವಾ ಕಿರಾಣಿ ಶಾಪಿಗೆ ಹೋಗ್ತೀನಿ ಅಂದಾಗ ಅಲ್ಲಿ ಲೈನಲ್ಲಿ ಹಾಕಿರ್ತಾರೆ, ಸುಮಾರು ಬ್ರ್ಯಾಂಡ್ಗಳಿರ್ತವೆ. ಆ ಬ್ರ್ಯಾಂಡ್ ಮಧ್ಯೆ ನೀವು ಕಾಂಪೀಟ್ ಮಾಡಬೇಕಾಗತ್ತೆ. ಫಸ್ಟ್ ನಿಮ್ಮ ಪ್ರಾಡಕ್ಟನ್ನ ಒಂದು ಶಾಪ್ಗೋ ಅಥವಾ ಒಂದು ಸೂಪರ್ ಮಾರ್ಕೆಟ್ಗೋ ಒಂದು ಕಿರಾಣಿ ಅಂಗಡಿಗೋ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದು ಹೇಗೆ ಅಂತ, ಅಲ್ಲಿವರೆಗೂ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಖಂಡಿತ ಇದು ಚಾಲೆಂಜ್ ಇದೆ. ಬಟ್ ಕ್ವಾಲಿಟಿ ಮೇಯ್ನ್, ನಮ್ಮದು ಮೇಯ್ನ್ ಮೋಟೋನೇ ಕ್ವಾಲಿಟಿ ಇಂಪಾರ್ಟೆನ್ಸು. ಕ್ವಾಲಿಟಿ ಕೊಟ್ಟು ಜನಕ್ಕೆ ಆ ಟೇಸ್ಟ್ ಮಾಡಿಸಿ. ಬಟ್ ಅದೇ ನೀವು ಕ್ವಾಲಿಟಿ ಗೊತ್ತಾಗೋದು ಯಾವಾಗಾದ್ರೆ ಜನ ತಗೊಂಡ್ಮೇಲೆ ಫಸ್ಟ್ ಜನ ಅದನ್ನ ಟಚ್ ಮಾಡಬೇಕಲ್ಲ, ಫಸ್ಟ್ ತಗೋಬೇಕಲ್ಲ ಅದನ್ನ. ಅದಕ್ಕೆ ಹೇಳಿದ್ದು ಅಲ್ಲಿ ಏನಿದೆ ಅಂತಂದರೆ ಪ್ರೈಸು ಭಾಳ ಮ್ಯಾಟ್ರ್ ಆಗುತ್ತೆ. ಅಂಗಡಿಯವ್ರಿಗೆ ನಾವು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅವ್ರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಪ್ರಾಡಕ್ಟ್ ಹಿಂಗಿದೆ, ಈ ಕ್ವಾಲಿಟಿ ಇದೆ, ಅವ್ರಿಗೆ ಏನು ಮಾರ್ಜಿನ್ ಇದೆ, ಇದೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅವಾಗ ಅವ್ರಿಗೆ ಓಕೆ ಅಂದರೆ ಒಂದು ಸಾರಿ ಟ್ರಯಲ್ ಬೇಸ್ಗಾದರೂ ಇಡ್ತಾರೆ. ಸೊ ಆವಾಗ ಜನ ತೊಗೊಂಡು ಆ ಟೇಸ್ಟ್ ನೋಡಿ ರಿಪೀಟ್ ಬರುತ್ತೆ. ಕ್ವಾಲಿಟಿ ಇತ್ತು ಅಂದರೆ ರಿಪೀಟ್ 100% ಬರುತ್ತೆ. ಸೊ ಇವತ್ತಿನ ಜನ ಭಾಳ ಕಾನ್ಷಿಯಸ್ ಆಗಿದ್ದಾರೆ. ಸೊ ಕ್ವಾಲಿಟಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಇಡೀ ಪಾಪ್ಯುಲೇಷನ್ ನೀವು ಒಂದು ವಿಭಾಗ ಮಾಡ್ತೀರಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ಹೇಳಿದ್ರೆ 3 ವಿಭಾಗ ಮಾಡ್ಬೋದು. 1, 2, 3 ಅಂತ. 1 ಅಂದರೆ ಸ್ವಲ್ಪ ರಿಚ್ ಇರೋರು, ಕ್ವಾಲಿಟಿ ಮಾತ್ರ ನೋಡ್ತಾರೆ, ಅದಕ್ಕೆ ಎಷ್ಟು ಪ್ರೈಸ್ ಆದರೂ ಕೊಡ್ತಾರೆ. ಸೆಕೆಂಡ್ 1 ಪ್ರೈಸು ನೋಡ್ತಾರೆ, ಕ್ವಾಲಿಟಿ ನೋಡ್ತಾರೆ. ಥರ್ಡ್ 1 ಖಾಲಿ ಪ್ರೈಸ್ ನೋಡ್ತಾರೆ, ಕ್ವಾಲಿಟಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರದ ಮಾರ್ಕೆಟ್ ಅನಾಲಿಸಿಸ್ ಅನ್ನು ಹೇಗೆ ಮಾಡ್ತೀರಿ? ಆಮೇಲೆ ಆ ಪ್ರೈಸ್ ಬ್ಯಾಂಡ್ ಹೇಗೆ ಫಿಕ್ಸ್ ಮಾಡ್ತೀರಿ ನೀವು? ಈಗ ನೋಡಿ, ಐ ಲೆವೆಲ್ಲಾಗೆ ನೀವು ಹೇಳಿದ್ರಿ 3 ಸ್ಟೇಜಲ್ಲಿರುತ್ತೆ ಅಂತ. ಆ 3 ಸ್ಟೇಜ್ಗೂ ನಾವು ಬ್ಯಾಲೆನ್ಸ್ ಆಗೋ ಥರನೇ ಮಾಡಬೇಕಾಗುತ್ತೆ. ಈಗ ಹೈ ರೇಟು ಇಟ್ಟರೆ ಒಂದೇ ಸಾರಿ ಯಾವುದೇ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ ತಕ್ಷಣ ತುಂಬ ಹೈ ರೇಟ್ ಇಟ್ಬಿಟ್ಟು ನಾನು ಬರೀ ಹೈ ಕ್ಲಾಸ್ ಪೀಪಲ್ಸಿಗೆ ಮಾತ್ರ ಟಾರ್ಗೆಟ್ ಮಾಡ್ತೀನಿ ಅಂದರೆ ಆಗಲ್ಲ. ಮಾರ್ಕೆಟಲ್ಲಿ ನಾವು ಎಲ್ಲರನ್ನೂ ಕನ್ಸಿಡರ್ ಮಾಡ್ಕೊಬೇಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಮಾರ್ಜಿನ್ ಭಾಳನೇ ಕಮ್ಮಿ ಇರುತ್ತೆ. ಯಾಕೆಂದರೆ ಈ ಮಧ್ಯೆ ಏನಿದೆ 1 to 3 ಭಾಳ ಗ್ಯಾಪ್ ಇದೆ.
ಆ ಗ್ಯಾಪ್ಗೆ ಒಂದೇ ಕ್ವಾಲಿಟಿ ಕೊಡಬೇಕು. ನೀವು ಈ ಕಡಿಮೆ ರೇಟಲ್ಲಿ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಕ್ವಾಲಿಟಿ ಕೆಡಿಸ್ತಿದ್ರೆ ಅಲ್ಲಿ ನಿಮ್ಮದು ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ. ಒಂದು ಸಾರಿ ಅವ್ರು ತೊಗೊತಾರೆ. ಯಾವುದೇ ಒಂದು ಕಸ್ಟಮರು ಆ ಒಂದು ಪ್ರಾಡಕ್ಟ್ ಯೂಸ್ ಮಾಡೋವ್ರಿಗೇ ಯೋಚನೆ ಮಾಡೋದು, ಇದಕ್ಕೆ ನಾನು ಕಾಸ್ಟ್ ಏನು ಕೊಡ್ತಾಯಿದ್ದೀನಿ ಅಂತ. ತೊಗೊಬೇಕಾದ್ರೆ ಹೇಳ್ತಾರೆ ಇದು ಜಾಸ್ತಿ ಆಯಿತು, ಕಡಿಮೆ ಆಯಿತು, ಅವ್ರ ಮೈಂಡ್ಸೆಟ್. ತಗೊಂಡೋಗಿ ಒಂದು ಸಾರಿ ಮನೇಲಿ ಯೂಸ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಕ್ವಾಲಿಟಿ ಚೆನ್ನಾಗಿದೆ ಅಂತಂದರೆ ನೆಕ್ಸ್ಟ್ ಟೈಮ್ ಅವ್ರು ಮೈಂಡ್ ಮಾಡಲ್ಲ. ಸ್ವಲ್ಪ ಬೇರೆದಕ್ಕೆ ಕಂಪೇರ್ ಮಾಡಿದಾಗ ₹1 2 ಜಾಸ್ತಿನೋ ಕಡಿಮೆನೋ, ಸೊ ಅವರು ಅದಕ್ಕೆ ಸ್ಟಿಕನ್ ಆಗ್ತಾರೆ. ಬಟ್ ಒಂದು ಕ್ವಾಲಿಟಿ, ಒಂದು ಪ್ರಾಡಕ್ಟಿಂದ ಬೇರೆ ಬ್ರ್ಯಾಂಡಿಂದ ಇನ್ನೊಂದು ಬ್ರ್ಯಾಂಡಿಗೆ ಶಿಫ್ಟ್ ಆಗಬೇಕಿರುತ್ತಲ್ಲ, ಅದು ಭಾಳ ಕಷ್ಟ. ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ನಮ್ದು ಇವತ್ತು ಮಾರ್ಕೆಟಿಗೆ ಹೋದಾಗ ನಾವೊಂದು ಯಾವುದೋ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಎರಡನೇದು ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ನಾವು ಕೇಳಿಸ್ಕೊಳಕ್ಕೆ ಹೋಗಲ್ಲ. ಇಲ್ಲ ನಮಗೆ ನಾನು ಏನು ಹೇಳಿದ್ದೀನಿ ಅದು ಕೊಡಿ, ಇಲ್ಲ ಅಂದರೆ ಬೇಡ ಬಿಡಿ ಅಂತ. ಆ ಥರ ಜನಕ್ಕೆ ಮೈಂಡ್ಸೆಟ್ಟು ಇದೆ. ಬಟ್ ಆದರೆ ಇದು ಹೆಂಗಾಗುತ್ತೆ ಅಂದರೆ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ ನಾವು. ಮಾರ್ಕೆಟಿಂಗು ಅಂದರೆ ಅಡ್ವರ್ಟೈಸ್ಮೆಂಟು, ಜನ ಮೌತ್ ಟು ಮೌತ್ ಹೋಗುತ್ತೆ. ಕ್ವಾಲಿಟಿ ಇದೆ ಅಂದರೆ ಮೌತ್ ಟು ಮೌತ್ 100% ಹೋಗುತ್ತೆ. ಬಟ್ ಅದಕ್ಕೆ ಮುಂಚೆ ಕೆಲವು ಮಾರ್ಕೆಟ್ಗೆ ಅವೇರ್ನೆಸ್ ತರಿಸಲೇಬೇಕು. ಮಾರ್ಕೆಟ್ಗೆ ಅವೇರ್ನೆಸ್ ಬಂದ ಮೇಲೆ ಯಾರಾದರೂ ಆ ಪ್ರಾಡಕ್ಟಿಗೆ ಕೈ ಹಾಕೋದು. ಆ ಒಂದು ಸಿಚುವೇಶನ್ ಬರಬೇಕಾದ್ರೆ ಸ್ಟಾರ್ಟಿಂಗ್ ಓಲ್ ಮಾರ್ಕೆಟಲ್ಲಿ ನೀವು ಒಂದೇ ಸಾರಿ ಇನ್ನು ಮಾರ್ಕೆಟಿಂಗ್ ಮಾಡೋಕ್ಕೂ ಆಗಲ್ಲ. ಏಕೆಂದರೆ ನಿಮ್ಮ ಪ್ರಾಡಕ್ಟ್ ಇಲ್ಲ ಅಂದರೆ ಮಾರ್ಕೆಟಿಂಗ್ ಮಾಡಿ ಯೂಸ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ ಅಂದರೆ ಪ್ರಾಡಕ್ಟ್ ಹೋಗಲ್ಲ. ಸೊ ಎರಡು ಪ್ಯಾರಲಲ್ ಆಗಿ ಮಾಡಬೇಕಾಗುತ್ತೆ. ಸೊ ಮಾರ್ಕೆಟ್ ಅವೈಲಬಿಲಿಟಿ ಇರಬೇಕು, ಅದ್ರ ಜೊತೆಗೆ ಅವೇರ್ನೆಸ್ಸು ತರಿಸ್ಬೇಕು. ಸೊ ಅವಾಗ ಓನ್ಲಿ ನಿಮಗೆ ಪುಷ್ ಆಗೋದು ಮುಂದಕ್ಕೆ. ಓಕೆ, ಈಗ ಈ ಪ್ರೈಸ್ ಫಿಕ್ಸ್ ಮಾಡೋದು ಹೇಗೆ ಅಂತ? ಈಗ ರಾ ಮೆಟೀರಿಯಲ್ಸ್ ಇರ್ತವೆ, ಅದು ವೇರಿಯೇಷನ್ ಆಗ್ತಾನೆ ಇರುತ್ತೆ. ಪ್ರತಿದಿನ ಅದರ ರೇಟ್ಗಳು ಹೆಚ್ಚಾಗುತ್ತೆ, ಕಮ್ಮಿ ಆಗುತ್ತೆ, ಎಲ್ಲನೂ ಆಗುತ್ತೆ. ಸೊ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಅಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. MRP ಚೇಂಜ್ ಮಾಡಂಗಿಲ್ಲ. ಸೊ ಈ ಚಾಲೆಂಜ್ ಅನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಕೆಲವು ಟೈಮ್ ನೋಡಿ, ಪ್ರಾಡಕ್ಟು ನಾವು ಮಾರ್ಕೆಟಾಗಿ ಏನು ಬಿಟ್ಟಿರ್ತೀವಿ, ಸೊ ಅದರದ್ದು ಪ್ರೈಸು ನಾವು ಸಡನ್ನಾಗಿ ಅಪ್ ಡೌನ್ ಏನೂ ಮಾಡೋಕ್ಕಾಗಲ್ಲ. ರಾ ಮೆಟೀರಿಯಲ್ಸ್ ಅಪ್ ಆ್ಯಂಡ್ ಡೌನ್ ಆದ್ರೂ ಕೆಲವು ಟೈಮ್ ನಮಗೆ ಮಾರ್ಜಿನ್ ಜಾಸ್ತಿ ಸಿಗುತ್ತೆ, ಕೆಲವು ಟೈಮ್ ಮಾರ್ಜಿನ್ ಕಡಿಮೆ ಸಿಗುತ್ತೆ. ಆದರೂ ನಾವು ಅದೇ ಬ್ಯಾಲೆನ್ಸಿಂಗಲ್ಲೇ ಮಾಡ್ತಾ ಇರಬೇಕಾಗುತ್ತೆ. ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ ಜನಕ್ಕೂ, ಆಮೇಲೆ ಅಂಗಡಿಯವ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಅಪ್ ಡೌನ್ಸಲ್ಲಿ ಇಟ್ಲೇಬೇಕಾಗುತ್ತೆ. ಕೆಲವು ಟೈಮ್ ನಮ್ಮ ಮಾರ್ಜಿನಲ್ಲಿ ಹೊರಟೋಗುತ್ತೆ, ಕೆಲವು ಟೈಮ್ ಒಳ್ಳೆ ಮಾರ್ಜಿನೂ ಸಿಗುತ್ತೆ. ಸಪೋಸ್ ಡೌನ್ ಆದಾಗ ಅದೆಲ್ಲ ನಾವು ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ. ಸೊ ಈಗ ಯಾವುದೋ ಒಂದು ಪ್ರಾಡಕ್ಟ್ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಬಿರಿಯಾನಿಯಿಂದ ತಗೋತೀನಿ. ಒಂದು ಬಿರಿಯಾನಿ ಪೌಡರ್ ಅಥವಾ ಮಸಾಲೆ, 100 ಗ್ರಾಮ್ದು ಮಸಾಲೆ, ಅದಕ್ಕೊಂದು XYZ ಇಷ್ಟು ರೇಟ್ ಇದೆ. ಅದನ್ನು ಬ್ರೇಕ್ ಡೌನ್ ಮಾಡ್ಬೋದಾ ಅಂತ? ಈಗ ರಾ ಮೆಟೀರಿಯಲ್ಗೆ ಇಷ್ಟು ಹೋಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಷ್ಟು ಹೋಗುತ್ತೆ, ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಇಷ್ಟಿದೆ ಅಂತ ಹೇಳ್ಬೋದಾ? ನೋಡಿ, ಮಾರ್ಕೆಟ್ ಓವರಾಲ್ ನಾವು ನೋಡಬೇಕಾಗುತ್ತೆ. ಒಂದೊಂದು ಪ್ರಾಡಕ್ಟ್ಗೂ ನಾವು ಮಾರ್ಜಿನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಕಂಪ್ನಿ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಸೊ ಒಂದರಲ್ಲಿ ಪ್ರಾಫಿಟ್ ಸಿಗುತ್ತೆ ಜಾಸ್ತಿ, ಕಡಿಮೆ ಸಿಗುತ್ತೆ, ಒಂದರಲ್ಲಿ ಜಾಸ್ತಿ ಸಿಗುತ್ತೆ. ಬಟ್ ಓವರಾಲ್ ನಾವು ಏನು ಟರ್ನ್ ಓವರ್ ಆಗ್ತಾ ಇದೆ ಅದು ನೋಡಬೇಕಾಗುತ್ತೆ. ಆಮೇಲೆ ನಮ್ಮ ಕಾಂಪಿಟೇಟ್ರನ್ನು ನಾವು ನೋಡಬೇಕಾಗುತ್ತೆ. ಕಾಂಪಿಟೇಟರ್ ಏನು ರೇಟ್ ಇಟ್ಟಿದ್ದಾರೆ. ಸೊ ಬರೀ ನಮ್ಮ ಪ್ರಾಫಿಟು ಲಾಸು ನೋಡೋಕೆ ಹೋದರೆ ಆಗಲ್ಲ. ಸೊ ಕಾಂಪಿಟೇಟರ್ಗಳು ಏನು ರೇಟ್ ಇಟ್ಟಿದ್ದಾರೆ, ಇವತ್ತು ಅವರು ಏನು ಪ್ರೈಸಲ್ಲಿ ಇಟ್ಟಿದ್ದಾರೆ, ಸೊ ಆ ಪ್ರೈಸನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಮಾರ್ಕೆಟಲ್ಲಿ ಶಾಪ್ನವ್ರು ಹೇಳ್ತಾರೆ ಬೇರೆಯವ್ರ ಕಂಪ್ನಿದು ಕಡಿಮೆ ಇದೆ, ನಾವು ನಿಮ್ದು ಯಾಕೆ ತೊಗೊಬೇಕು ಅಂತಾರೆ. ಸೊ ಹಾಗಾಗಿ ತುಂಬ ಚಾಲೆಂಜಿಂಗ್ ಇರುತ್ತೆ. ಬಟ್ ಅಟ್ ಲಾಸ್ಟ್ ಅವರು ಯಾವ ಕ್ವಾಲಿಟಿ ಬೇಕೋ ಅದೇ ತೊಗೊಳೋದು. ಬಟ್ ಅವ್ರು ನಮಗೆ ಒಂದು ಕ್ವಶನ್ ಮಾರ್ಕ್ ಅಂತೂ ಅದೇ ಹಾಕ್ತಾರೆ. ಸೊ ಹಂಗಾಗಿ ನಾವು ಒಂದೇ ಸಾರಿ ಅಪ್ ಡೌನ್ ಮಾಡೋಕ್ಕಾಗಲ್ಲ. ರಾ ಮೆಟೀರಿಯಲ್ ಜಾಸ್ತಿ ಆಯಿತು ಅಂದರೆ ಎಲ್ಲರಿಗೂ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಸೊ ಅವ್ರವ್ರ ಕೆಪಾಸಿಟಿ ಈಕ್ವಲ್ಲಾಗಿ ಸ್ಟಾಕ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಒಂದು 3 ಮಂತ್ಸು 4 ಮಂತ್ಸು ಆ ಥರ ಒಂದು ಲೆವೆಲ್ಲಾಗಿ ಇಟ್ಕೊಂಡು ಆ ಪ್ರಾಡಕ್ಟ್ಗಳನ್ನ ಪುಷ್ ಮಾಡ್ತಾನೆ. ಒಂದು ಆವರೇಜ್ ಆಗಿ ನಿಮ್ಮದು ಪ್ರಾಫಿಟ್ ಮಾರ್ಜಿನ್ ಒಂದು ಲೆವೆಲ್ಗಿನ್ನು ಮೇಲ್ಗಡೆ ಹೋದಾಗ ಅವಾಗಷ್ಟೇ ರೇಟ್ಗಳು ಚೇಂಜ್ ಮಾಡ್ತಾರೆ. ಸೊ ಕೆಲವು ಟೈಮ್ ಒಂದು 5% ಜಾಸ್ತಿ ಆಯಿತು, 5% ಕಮ್ಮಿ ಆಯಿತು, ಅವಾಗ ಯಾರೂ ಚೇಂಜ್ ಮಾಡೋಕ್ಕೆ ಹೋಗಲ್ಲ ನಾರ್ಮಲಿ. ಸೊ ಮಾರ್ಕೆಟಿಗೆ ಕಾನ್ಸ್ಟೆಂಟಾಗಿ ಒಂದು ಕೊಡಲೇಬೇಕಾಗುತ್ತೆ. ಈಗ ಡಿಸ್ಟ್ರಿಬ್ಯೂಟರ್ಗಾಗಲಿ ಅಂಗಡಿಯವ್ರಿಗಾಗಲಿ ಅದು ಅಷ್ಟು ಸೂಟಬಲ್ ಆಗಲ್ಲ. ಸೊ ಹಂಗಾಗಿ ಒಂದು 3 ಮಂತ್ಸು 4 ಮಂತ್ಸ್ಗೆ ಪ್ಲ್ಯಾನ್ ಮಾಡ್ಕೊಂಡೇ ಇರ್ತಾರೆ ಪ್ರತಿಯೊಂದು ಕಂಪ್ನಿಯವರು. ಆವರೇಜ್ ಆಗಿ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಏನು? ಒಂದು 30%. 30%. ರಾ ಮೆಟೀರಿಯಲ್ ಎಲ್ಲ ಕಾಸ್ಟ್ ಹೋಗಿ ಒಂದು 30% ನೆಟ್ ಪ್ರಾಫಿಟ್ ಅಂತ. ನೆಟ್ ಪ್ರಾಫಿಟ್ ಅಂತ ಹೇಳೋಕ್ಕಲ್ಲ, ಅದರಲ್ಲಿ ಎಲ್ಲ ಮಾರ್ಕೆಟಿಂಗ್ ಗ್ರಾಸ್ ಒಂದು 30%. ಓಕೆ, ಹೌ ಬಿಗ್ ಈಸ್ ನಿಮ್ಮ ಈ ಕಂಪನಿ? ಈಗ ಸ್ಪರ್ಶ ಮಸಾಲ ಅನ್ನೋದು ಎಷ್ಟು ದೊಡ್ಡದಾಗಿದೆ? ಸೊ ಇವಾಗ ಒಂದು 150 ಕೋಟಿ ಟರ್ನ್ ಇದೆ ನಂದು. 150 ಕೋಟಿ.
ಸೊ ಈ ವರ್ಷ 150 ಕೋಟಿ ಮಾಡಿದ್ದೀವಿ. ಹೌದು. ನೆಕ್ಸ್ಟ್ ಗುರಿ ನೆಕ್ಸ್ಟ್ ನಮ್ಮದು ಎಕ್ಸ್ಪೆಕ್ಟೇಷನ್ ಇದೆ, ಒಂದು ವಿತಿನ್ 3 ಇಯರ್ಸ್ ಯಾ 4 ಇಯರ್ಸ್ಗೆ ಒಂದು 300 to 400ವರೆಗೂ ರೀಚ್ ಆಗಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀವಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೂ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡಿದ್ದೀನಿ. ಸೊ ಶೂರ್ ಆಗುತ್ತೆ. ಇವಾಗ ಯಾವೆಲ್ಲ ರಾಜ್ಯಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ? ಸೊ ಇವಾಗ ಹೆಚ್ಚು ಕಡಿಮೆ ನಂದು 7 to 8 ಡಿಸ್ಟಿಕ್ ಸ್ಟೇಟಲ್ಲಿದೆ. ಈಗ ಮೇಜರ್ ಕರ್ನಾಟಕ ಇದೆ, ಸೊ ಆಂಧ್ರ ಇದೆ, ತೆಲಂಗಾಣ ಇದೆ, UP, ಬಿಹಾರ್, ಅಸ್ಸಾಂ, ಇದು JNK. ಸೊ ಸುಮಾರು ಸ್ಟೇಟ್ಗಳಲ್ಲಿದೆ ಇವಾಗ. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ? ಹೌದು, ಎಕ್ಸ್ಪೋರ್ಟ್ ಹೋಗ್ತಾ ಇದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಪ್ಲಾನಲ್ಲಿದ್ದೀನಿ. ಎಕ್ಸ್ಪೋರ್ಟ್ಗೆ ಬೇರೆ ಯಾವ ದೇಶಕ್ಕೆ, ಯಾವ ಕಂಟ್ರಿಗೆ? UAEಗೆ ಹೋಗ್ತಾ ಇದೆ. ಸೊ ರಷ್ಯಾಗೆ ಇವಾಗ ಪ್ಲಾನಿಂಗ್ ಆಗಿದೆ. ಸೊ ಇನ್ನೂ ಸುಮಾರು ಕಂಟ್ರಿಗಳಿಗೆ ಪ್ಲಾನಿಂಗಲ್ಲಿ ಇದ್ದೀವಿ. ಸೊ ಓಕೆ. ತುಂಬ ಜನಕ್ಕೆ ಏನು ಫಂಡಮೆಂಟಲ್ ಕ್ವೆಶನ್ ಏನು ಅಂದರೆ, ಈಗ ನಾನು ಈ ಥರದ ಮಸಾಲ ಬ್ರ್ಯಾಂಡನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಸರ್ಟಿಫಿಕೇಶನ್ ಬೇಕು, FSSAI ಬೇಕಂತೆ, ಅದನ್ನು ಹೇಗೆ ಮಾಡೋದು, ಹೇಗೆ ಪಡ್ಕೊಳ್ಳೋದು, ಎಲ್ಲಿಂದ ತಗೊಳ್ಳೋದು, ಯಾರು ಕೊಡ್ತಾರೆ ಆ ಸರ್ಟಿಫಿಕೇಟು, ಇದೆಲ್ಲ ಭಾಳ ಕನ್ಫ್ಯೂಷನ್ ಇದೆ. ಸುಮಾರು ಇದಕ್ಕೆ ಕನೆಕ್ಟೆಡ್ ಸುಮಾರು ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ ಇಲ್ಲ ಅಂತ. ಯಾಕೆಂದರೆ ಯಾವುದೇ ಒಂದು ಕಂಪ್ನಿ ರಿಜಿಸ್ಟರ್ಡ್ ಕಂಪ್ನಿಯಾಗಿ ಕೆಲಸ ಮಾಡಬೇಕು, ಕರೆಕ್ಟಾಗಿ ಪ್ರಾಪರ್ ವೇ ಇರಬೇಕು ಅಂದರೆ ಸುಮಾರು ಡಾಕ್ಯುಮೆಂಟೇಷನ್ಗಳು ಇರ್ತವೆ. ಅದಕ್ಕೆಲ್ಲ ಕನ್ಸಲ್ಟೆಂಟ್ಗಳು ಸಿಗ್ತಾರೆ, CA ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಅಥವಾ ಆಡಿಟ್ರು. ಸೊ ನೀವೇನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ CA ಆಡಿಟರ್ ಹತ್ರ ಹೋದ್ರೆ ಏನೆಲ್ಲ ಬೇಕಾಗುತ್ತೆ ಅವರೇ ಮಾಡ್ಕೊಡ್ತಾರೆ, ಗೈಡ್ ಮಾಡೇ ಮಾಡ್ತಾರೆ. ಅವ್ರಿಗೊಂದು ಇಷ್ಟೊಂದು ಚಾರ್ಜಸ್ ಇರುತ್ತೆ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನೀವು ಸೇಲ್ ಮಾಡುವಾಗ ಒಂದು ನಿಮ್ಮ ಪ್ರಾಡಕ್ಟನ್ನು, ಈಗ ಆಫ್ಲೈನ್ ಸ್ಟೋರ್ಸ್ಗಳಿದ್ದಾವೆ, ಕಿರಾಣಿ ಶಾಪ್ಸ್ಗಳಿದ್ದಾವೆ, ಅದ್ರ ಜೊತೆಗೆ ಕ್ವಿಕ್ ಕಾಮರ್ಸ್ ಬಂದಿದೆ, ಆನ್ಲೈನ್ ಸ್ಟೋರ್ಸ್ ಇದ್ದಾವೆ. ಇದರಲ್ಲಿ ಪ್ರಾಫಿಟ್ ಯಾವುದರಲ್ಲಿ ಜಾಸ್ತಿ ಅಂತ? ಆನ್ಲೈನ್ ಸ್ಟೋರ್ ಅಲ್ಲ, ಕ್ವಿಕ್ ಕಾಮರ್ಸ್ ಅಲ್ಲ, ಅಥವಾ ನಾರ್ಮಲ್ ಕಿರಾಣಿ ಶಾಪ್ಸ್ ಅಲ್ಲ? ನಾವು ನಾರ್ಮಲಾಗಿ ಒಂದೇ ಪ್ರೈಸ್ ಇಟ್ಟಿರ್ತೀವಿ ಎಲ್ಲಕ್ಕೂ. ಸೊ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಏನಿಡಲ್ಲ. ಸೊ ಒಂದು ಬ್ರ್ಯಾಂಡು ಅಂತಂದರೆ ಒಂದು ಕಸ್ಟಮರ್ಗೆ ಇವತ್ತು ಕಿರಾಣಿ ಅಂಗಡಿಯಲ್ಲಿ ಈ ಪ್ರೈಸಿಗೆ ಸಿಗ್ತಾ ಇದೆ ಅಂದರೆ ಅವನು ಆನ್ಲೈನಲ್ಲೂ ಅದೇ ಇರುತ್ತೆ, ಸೊ ಸೂಪರ್ ಮಾರ್ಕೆಟಲ್ಲೂ ಅದೇ ರೇಟ್ ಇರುತ್ತೆ. ಸೊ ನಾರ್ಮಲಿ ಒಂದೇ ರೇಟೇ ಇರುತ್ತೆ. ಸೊ ನಿಮ್ಮ ಪ್ರಾಫಿಟ್ ಮಾರ್ಜಿನಲ್ಲಿ ಎಲ್ಲೂ ವೇರಿ ಆಗಲ್ಲ, ಸೇಮ್ ಇರುತ್ತೆ, ಸೇಮ್ ಟು ಸೇಮ್. ನಮ್ಮ ಪ್ರಾಫಿಟ್ ಮಾರ್ಜಿನಲ್ಲಿ ಅಪ್ ಡೌನ್ಸ್ ಆಗ್ಬೋದು, ಆದರೆ ಸೇಲಿಂಗ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿ ಒಂದೇ ರೇಟ್ ಇರುತ್ತೆ, ಒಂದೇ MRP ಇರುತ್ತೆ. ಸೊ ಒಬ್ರಿಗೊಬ್ರಿಗೊಂದು ಒಂದೊಂದು MRP ಹಾಕಲ್ಲ. ಸೊ ನಮ್ಮಲ್ಲಿ ಕೆಲವು ಡಿಸ್ಕೌಂಟ್ಗಳು ಕೊಡಬೇಕಾಗುತ್ತೆ, ಸೂಪರ್ ಮಾರ್ಕೆಟಿಗೆ ಅವ್ರದ್ದು ಏನೋ ಒಂದೊಂದು ಚಾರ್ಜಸ್ ಇರುತ್ತೆ, ಕೆಲವೆಲ್ಲ ಇರ್ತವೆ. ಸೊ ಅದ್ರ ಪ್ರಕಾರ ನಮ್ಮ ಮಾರ್ಜಿನಲ್ಲಿ ಅಪ್ ಡೌನ್ಸ್ ಆಗುತ್ತೆ, ಬಟ್ ಕಸ್ಟಮರ್ಗೆ ಅಟ್ಲಾಸ್ ಏನೂ ಡಿಫ್ರೆನ್ಸ್ ಆಗಲ್ಲ, ಎಲ್ಲ ಕಡೆ ಒಂದೇ ರೇಟಿಗೆ ಸಿಗುತ್ತೆ ಅವ್ರಿಗೆ. ಸೊ ಅದೇ ಥರ ನಾವು ಮೇಂಟೈನು ಮಾಡಬೇಕಾಗುತ್ತೆ. ಓಕೆ. ನೀವು ಈ ಮೇಂಟೈನು ಮತ್ತು ಕ್ವಾಲಿಟಿ ಇದನ್ನು ಭಾಳ ಜಾಸ್ತಿ ಮಾತಾಡಿದ್ರಿ. ಹೌದು. ಸೊ ಈ ಪ್ರಾಡಕ್ಟ್ಗೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಹೌದು. ಕ್ವಾಲಿಟಿ ಬರಬೇಕು ಅಂತ ಹೇಳಿದ್ರೆ ರಾ ಮೆಟೀರಿಯಲ್ ಅಷ್ಟೇ ಚೆನ್ನಾಗಿರುತ್ತೆ. ಹೌದು, ಖಂಡಿತ. ಸೊ ಅದ್ರ ಬಗ್ಗೆ ಎಷ್ಟು ಕಾನ್ಷಿಯಸ್ ಆಗಿದ್ದೀರಿ? ರಾ ಮೆಟೀರಿಯಲ್ಸ್ ಎಲ್ಲೆಲ್ಲಿಂದ ತರಿಸ್ತೀರಿ, ಕ್ವಾಲಿಟಿನ ಹೇಗೆ ಮ್ಯಾನೇಜ್ ಮಾಡ್ತೀರಿ? ನೋಡಿ, ನಾನು APMC ಯಾರ್ಡಲ್ಲಿ ಇದ್ದರಿಂದ ನನಗೆ ರಾ ಮೆಟೀರಿಯಲ್ಸ್ ಯಾವ್ಯಾವ ರಾ ಮೆಟೀರಿಯಲ್ಸ್ ಎಲ್ಲಿಂದ ಸಿಗುತ್ತೆ ಅಂತ ತುಂಬ ಚೆನ್ನಾಗಿ ಆ ಡೆಪ್ತಾಗಿ ನನಗೆ ನಾಲೆಡ್ಜ್ ಇತ್ತು ಅದ್ರ ಬಗ್ಗೆ. ಸೊ ಮಸಾಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಯಿಂದನೂ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಂಗಾಗಿ ನಮಗೆ ಎಲ್ಲಿ ಪ್ರೊಕ್ಯೂರ್ಮೆಂಟ್ ಆಗುತ್ತೆ, ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಸೊ ಮ್ಯಾಕ್ಸಿಮಮ್ ಅಲ್ಲಿಂದನೇ ತರಿಸ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಕಾಸ್ಟ್ ಅವಾಗಲೇ ವರ್ಕೌಟ್ ಆಗೋದು. ಎಲ್ಲೋ ಒಂದು ಲೋಕಲಲ್ಲಿ ತೊಗೊಂಡು ನಾವೆಲ್ಲ ಮಾಡಿದ್ರೆ ಕಾಸ್ಟ್ ವರ್ಕೌಟ್ ಆಗೋಲ್ಲ, ಮಾರ್ಕೆಟಾಗಿ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈಗ ಕೆಲವು ಸುಮಾರು ಪ್ರಾಡಕ್ಟ್ಗಳು, ಇವಾಗ ಫಾರ್ ಎಕ್ಸಾಂಪಲ್ ಕೊರಿಯಂಡರು, ಅದು ನಾರ್ಮಲಿ ರಾಜಸ್ಥಾನದ್ದಿರುತ್ತೆ, ಇಲ್ಲ ಗುಜರಾತ್ ಇರುತ್ತೆ, ಈ MP, ಈ 3 ಸ್ಟೇಟ್ಗಳಲ್ಲಿ ಮಾತ್ರ ಕೊರಿಯಂಡರ್ ಬರುತ್ತೆ. ಸೊ ಅದೇ ಥರ ಇವಾಗ ಚಿಲ್ಲಿ ಆಂಧ್ರದಲ್ಲಿರುತ್ತೆ, ಕರ್ನಾಟಕದಲ್ಲಿರುತ್ತೆ. ಸೊ ಇವೆರಡು ಕಡೆನೇ ಚಿಲ್ಲಿ ಇದು ದೊಡ್ಡ ಹೇಳ್ತಾ ಇದ್ದೆ. ಈಗ ಟರ್ಮರಿಕ್ ಇರ್ಬೋದು, ಇದು ತಮಿಳ್ನಾಡಲ್ಲಿದೆ, ಮಹಾರಾಷ್ಟ್ರದಲ್ಲಿ, ಈ ಥರ ಅಲ್ಲೇ ಸಿಗುತ್ತೆ. ಸೊ ಆ ಎಲ್ಲೆಲ್ಲಿ ಪ್ರೊಡಕ್ಷನ್ ಆಗುತ್ತೋ ಆ ಏರಿಯಾಗಳಿಂದ ನಾವು ಬಲ್ಕಾಗಿ ತೊಗೊಳೋದ್ರಿಂದ ಸೊ ನಮಗೊಂದು ಕಾಸ್ಟ್, ನಾವು ಮಾರ್ಕೆಟ್ಗೆ ರೇಟ್ ಕಾಂಪಿಟೇಟ್ ಮಾಡ್ಬೋದು. ಸೊ ಈಗ ನೀವು ಯಾವುದೋ ಒಂದು ಬಿರಿಯಾನಿ ಮಾಡ್ತೀರಿ, ಬಿರಿಯಾನಿ ಮಸಾಲ ಮಾಡ್ತೀರಿ ಅಂತಂದಾಗ ಅದಕ್ಕೆ ರಾ ಮೆಟೀರಿಯಲ್ಸ್ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಆವಾಗ ಅಲ್ಲಿ ಪ್ರೊಡಕ್ಷನ್ ಆಗಿಲ್ಲ ಅಂತ ತಿಳ್ಕೊಳ್ಳೋಣ, ಇನ್ನೊಂದು ಕಡೆ ಎಲ್ಲಿಂದಲೋ ತರಿಸ್ತೀರಾ, ಟೇಸ್ಟ್ ವೇರಿ ಆಗಲ್ವಾ? ಇಲ್ಲ, ನಾರ್ಮಲಿ ಈ ಪ್ರಾಡಕ್ಟ್ಗಳು ಏನಿದ್ದಾವೆ ಆಯಾ ಸ್ಟೇಟು ಆಯಾ ಡಿಸ್ಟಿಕ್ಗಳಲ್ಲೇ ಸಿಗೋದು, ಅಲ್ಲಿ ವೇರಿಯೇಷನ್ ಆಗಲ್ಲ. ನಾವು ಕ್ವಾಲಿಟಿ ಬಗ್ಗೆ ನಾವು ಚೆಕ್ ಮಾಡಿಕೊಂಡೇ ತರಿಸ್ಕೊಳೋದು. ಸೊ ಯಾವ ಕ್ವಾಲಿಟಿ ಎಲ್ಲಿ ಸಿಗುತ್ತೆ, ಹೇಗಿರುತ್ತೆ, ಇಲ್ಲಿ ಬಂದಮೇಲೆ ಮತ್ತೆ ನಾವು ಚೆಕ್ ಮಾಡೇ ಮಾಡ್ತೀವಿ. ಇಲ್ಲೂ ಚೆಕ್ ಮಾಡಿಬಿಟ್ಟು ನಾವು ಅದನ್ನೆಲ್ಲ ಕ್ವಾಲಿಟಿ ಅಶ್ಯೂರ್ ಮಾಡಿಕೊಂಡೇ ನಾವು ಅದಕ್ಕೆ ಅಂತ ಒಬ್ಬರು ಇಟ್ಟಿದ್ದೀವಿ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಅಂತಾರೆ. ಸೊ ಅವರು ಕ್ವಾಲಿಟಿ ಚೆಕ್ ಮಾಡಿಕೊಂಡು ರಿಸೀವ್ ಮಾಡಿಕೊಂಡು ಮತ್ತೆ ಈ ಡಿಮಾಂಡ್ ಸಪ್ಲೈ ಮಧ್ಯೆ ಗ್ಯಾಪ್ ಬರುತ್ತೆ ಕೆಲವೊಮ್ಮೆ. ಈ ಸೀಸನಲ್ಲಿ ಒಂದು ಐಟಮ್ ಯಾವುದೋ ಜಾಸ್ತಿ ಸೇಲ್ ಆಯಿತು ಅಂತ ತಿಳ್ಕೊಳ್ಳೋಣ, ಇನ್ನೊಂದು ಸೀಸನಲ್ಲಿ ಕಮ್ಮಿ ಹೋಗ್ಬೋದು. ಹೌದು. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ?
ಈಗ ನಮಗೆ ನಾರ್ಮಲಿ ಗೊತ್ತಿರುತ್ತೆ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳು ಜಾಸ್ತಿ ಮೂಮೆಂಟ್ ಇರುತ್ತೆ. ಸೊ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಒಂದು 2 ಮಂತ್ಸ್ 3 ಮಂತ್ಸ್ ಮುಂಚೆನೇ ಆ ಪ್ರಾಡಕ್ಟ್ಗಳ ಮೇಲೇ ಫೋಕಸ್ ಮಾಡಿ. ಹೇಳ್ಬೋದಾ ಯಾವ ಸೀಸನಲ್ಲಿ ಯಾವುದು ಪ್ರಾಡಕ್ಟ್ ಜಾಸ್ತಿ ಹೋಗುತ್ತೆ? ಇವಾಗ ನಾರ್ಮಲಿ ಈ ಮ್ಯಾರೇಜು ಈ ಥರ ಸೀಸನ್ಗಳಲ್ಲಿ ಹಾ. ಸೊ ಪ್ರಾಡಕ್ಟು ಜಾಸ್ತಿ ಮೂಮೆಂಟ್ ಆಗುತ್ತೆ. ಚಿಲ್ಲಿ ಧನಿಯಾ, ಟರ್ಮರಿಕ್ ಹೋಗೋದು, ಸಾಂಬಾರು ಪೌಡ್ರು ಈ ಥರ. ಕೆಲವು ಟೈಮ್ ಇವಾಗ ನಾನ್ ವೆಜ್ ಐಟಮ್ಮು ಶ್ರಾವಣ ಆ ಥರ ಎಲ್ಲ ಟೈಮಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ. ಅದು ನೋಡ್ಕೊಂಡು ನಾವು ಮ್ಯಾನೇಜ್ ಮಾಡ್ತೀವಿ. ಈ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಕಂಪ್ಲೇಂಟ್ಸ್ ಅನ್ನು ರಿಸೀವ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಹೌದು. ಎಲ್ಲೋ ಯಾರೋ ಟೇಸ್ಟ್ ಮಾಡಿರ್ತಾರೆ, ಟೇಸ್ಟ್ ಚೆನ್ನಾಗಿರಲ್ಲ, ಅದು ನಿಮ್ಗೆ ಹೇಳಬೇಕು ಅಂತ ಇರ್ತಾರೆ, ಅವ್ರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ, ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೋತೀರಿ ಅಂತ? ನಾವು 100% ಸೀರಿಯಸ್ ಆಗಿ ತೊಗೊತೀವಿ. ಹ್ಮ್. ಸೊ ಅದಕ್ಕೆ ಆದಂಥ ಒಂದು ಸಿಸ್ಟಮ್ ಇಟ್ಟಿದ್ದೀವಿ. ಹ್ಮ್. ಅದಕ್ಕೆ ಆದಂಥವ್ರು ಕನೆಕ್ಟೆಡ್ ಪರ್ಸನ್ ಇರ್ತಾರೆ. ಓಕೆ. ಸೊ ಅದನ್ನು ಆ ಮ್ಯಾಟ್ರನ್ನ ಇಮ್ಡಿಯೇಟ್ ಅದು ಏನು ಪ್ರಾಬ್ಲಮ್ ಇದೆ, ಯಾಗಿದೆ, ಏನು ಮಾಡಬೇಕು ಅದು ತೊಗೊಂಡು ರಿಜಿಸ್ಟರ್ ಮಾಡ್ಕೊತೀವಿ. ಅದು ಕ್ಲಾರಿಟಿ ಕೊಡ್ತೀವಿ. ಓಕೆ. ನೀವೊಂದು ಬಲ್ಕ್ ಪ್ರೊಡಕ್ಷನ್ ಮಾಡ್ತೀರಿ, ಅದನ್ನ ಕಿರಾಣಿ ಅಂಗಡಿಗಳಿಗೆ ಅಥವಾ ಬೇರೆ ಬೇರೆ ಶಾಪ್ಸ್ಗಳಿಗೆ ಕಳಿಸ್ತೀರಿ. ಅಲ್ಲಿ ನಾವು ನೋಡ್ತಾ ಇರ್ತೀವಿ ಲೋಡ್ ಗಟ್ಟಲೆ ಹಾಗೆ ಇರುತ್ತೆ. ಎಲ್ಲಾದರೂ ಎಕ್ಸ್ಪೈರಿ ಡೇಟ್ ಮುಗಿದು ಹೋದರೆ, ಅದು ಎಕ್ಸ್ಪೈರ್ ಆಗಿದ್ರೆ ಅದು ಏನಾಗುತ್ತೆ ಮುಂದೆ ಅಂತ? ಅಲ್ಲ, ಎಕ್ಸ್ಪೈರಿ ಆದರೆ ಎಕ್ಸ್ಪೈರಿ ನಾವು ಇಮಿಡಿಯೇಟ್ ವಾಪಸ್ ರಿಟರ್ನ್ ರೀಕಲೆಕ್ಟ್ ಮಾಡ್ಕೊತೀವಿ. ಹಾಂ. ಸೊ ರೀಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ರಿಪ್ಲೇಸ್ಮೆಂಟ್ ಆದರೂ ಕೊಡ್ತೀವಿ 100%. ಆಮೇಲೆ ಯಾವುದು ನೀವೇನ್ ಎಕ್ಸ್ಪೈರಿ ಮಾಡ್ತೀರಿ? ಆಗೋದನ್ನ ನಾವು ಯಾವುದೇ ಶಾಪಲ್ಲಿ ಬಿಡಲ್ಲ. ಯಾಕೆಂದರೆ ಆ ಎಕ್ಸ್ಪೈರಿ ಕಸ್ಟಮರ್ವರೆಗೂ ಹೋಗಬಾರ್ದು. ಹಾಂ. ನಾವೇ ವಾಲಂಟಿಯರಾಗಿ ಶಾಪ್ ಟು ಶಾಪು ಹೋದಾಗ, ನಮ್ಮ ಸೇಲ್ಸ್ಮೆನ್ಗಳು ಹೋದಾಗ ಏನಾದರೂ ಎಕ್ಸ್ಪೈರಿ ಇದೆಯಾ ಸೊ ಅದನ್ನು ರೀಕಲೆಕ್ಟ್ ಮಾಡ್ಕೊತೀವಿ. ಅದನ್ನ ನೀವೇನು ರೀಕಲೆಕ್ಟ್ ಮಾಡ್ಕೊಂಡು ಡಿಸ್ಟ್ರಾಯ್ ಮಾಡ್ತೀವಿ ಅಷ್ಟೇ. ಅದೇನು ಅದು destroyನೇ ಅಷ್ಟೇ. ಯಾಕೆಂದರೆ ನಮ್ಮದು ಆ ಬ್ರ್ಯಾಂಡ್ ಇಮೇಜ್ ಇದರಲ್ಲಿ ಇರುತ್ತೆ. ಸೊ ಒಂದು ಕಂಪ್ಲೇಂಟ್ ಬಂದ್ರೂ ಆ ಬ್ರ್ಯಾಂಡ್ ಇಮೇಜ್ ಹಾಳಾಗುತ್ತೆ. ಸೊ ಹಂಗಾಗಿ ನಾವು ಅದ್ರ ವೇಸ್ಟೇಜ್ನ ನಮ್ಮ ಲಾಸ್ ಅಂದ್ಕೊಳ್ಬೇಕಷ್ಟೇ. ನಮ್ಮ ಪ್ರಾಫಿಟಲ್ಲಿ ಮಾರ್ಜಿನ್ ಮುಂದೋಗುತ್ತೆ ಅಷ್ಟೇ. ಕೆಲವೊಮ್ಮೆ ಸೇಲ್ಸ್ ಡೌನ್ ಆಗುತ್ತೆ ಅಥವಾ ಡಿಪ್ ಆಗೋದಕ್ಕೆ ಶುರು ಆಗುತ್ತೆ, ಅವಾಗ ಏನು ಮಾಡ್ತೀರಿ ಅಂತ? ಈಗ ಒಮ್ಮಿಂದೊಮ್ಮೆ ನಿಮ್ಗೊಂದು ಕ್ಯಾಲ್ಕುಲೇಷನ್ ಇರುತ್ತೆ, ಇಷ್ಟೇ ಸೇಲ್ಸ್ ಆಗ್ತಿರುತ್ತೆ, ನಮ್ಮ ಪ್ರೊಡಕ್ಷನ್ ಅಷ್ಟೇ ಹೋಗ್ತಾ ಇರುತ್ತೆ ಅಂತ. ಸ್ವಲ್ಪ ಡಿಮಾಂಡ್ ಒಮ್ಮೆಲೆ ಡಿಪ್ ಆದಾಗ ಅವಾಗ ಏನು ಮಾಡ್ತೀವಿ? ನೋಡಿ, ಒಂದು ಕ್ವಾಲಿಟಿ ಅಂತ ಮೇಂಟೈನ್ ಮಾಡಬೇಕಾದ್ರೆ ಒಂದು ಕಾನ್ಸ್ಟೆಂಟಾಗಿ ಹೋಗ್ತಾ ಇರ್ತದೆ. ಕೆಲವು ಟೈಮ್ ಕೆಲವು ರೀಸನ್ ಇರ್ತವೆ, ಕಮ್ಮಿ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಪ್ರೈಸ್ ಇದಾದಾಗೂ ಸ್ವಲ್ಪ ಅಪ್ ಡೌನ್ಸ್ ಆದಾಗೂ ಕಸ್ಟಮರ್ ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಅದನ್ನು ಏನು ಮಾಡೋಕ್ಕಲ್ಲ, ಮ್ಯಾನೇಜ್ ಮಾಡಬೇಕು. ಸೊ ರೆಗ್ಯುಲರಾಗಿ ಮಾರ್ಕೆಟ್ ಅವೇರ್ನೆಸ್ ತರಿಸ್ತಾ ಇರಬೇಕಾಗುತ್ತೆ. ಓಕೆ. ಸೊ ಮಾರ್ಕೆಟ್ ಅವೇರ್ನೆಸ್ ಕಂಟಿನ್ಯೂಟಿ ಇರಲೇಬೇಕಾಗುತ್ತೆ. ಈ ಮಾರ್ಕೆಟ್ ಅವೇರ್ನೆಸ್ ಅಂತ ಹೇಳಿದ್ರೆ ಹೇಗೆಲ್ಲ ತರಿಸ್ತೀರಿ ಅಂತ? ಈಗ ನಿಮ್ದೊಂದು ಬ್ರ್ಯಾಂಡು, ಆ ಬ್ರ್ಯಾಂಡ್ ಜನಕ್ಕೆ ತಲುಪಬೇಕು. ಹೌದು. ಅಲ್ಲಿ ಅಡ್ವರ್ಟೈಸ್ಮೆಂಟು ಅಥವಾ ಮಾರ್ಕೆಟಿಂಗ್ ತುಂಬಾನೇ ಮುಖ್ಯ ಆಗುತ್ತೆ. ಹೌದು. ಯಾವ ತರದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಿ, ಯಾವ ತರದಲ್ಲಿ ಮಾರ್ಕೆಟಿಂಗ್ ಮಾಡ್ತೀರಿ? ಈ ಸೋಷಿಯಲ್ ಮೀಡಿಯಾದಲ್ಲೂ ಮಾಡ್ತೀವಿ. ಹ್ಮ್. ಆಮೇಲೆ ಔಟ್ಡೋರ್ ವಿಚ್ ಇಸ್ ಮೋರ್ ಎಫೆಕ್ಟಿವ್? 99% ನಾನೇನು ಯೋಚನೆ ಮಾಡಿರೋದು ಅಂದರೆ ಸೋಷಿಯಲ್ ಮೀಡಿಯಾ ಇವತ್ತಿನ ದಿವಸದಲ್ಲಿ. ಸೊ ಔಟ್ಡೋರು ಮಾಡ್ತೀವಿ, ಆಟೋ ಬ್ರ್ಯಾಂಡಿಂಗ್ ಮಾಡ್ತೀವಿ, ಬಸ್ ಬ್ರ್ಯಾಂಡಿಂಗ್ ಮಾಡ್ತೀವಿ, ಟಿ ವಿ ಕೆಲವು ಟೈಮು ಟಿ ವಿ ಆ್ಯಡು ಕೊಡ್ತೀವಿ. ಸೊ ಇವೆಲ್ಲ ಮೀಡಿಯಾ ಥ್ರೂ ಜನಕ್ಕೆ ತಲುಪ್ಸಕ್ಕೆ ನೋಡ್ತೀವಿ. ಸೊ ಅವೇರ್ನೆಸ್ ತರಿಸ್ತೀವಿ. ಸೊ ಅದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ? ಲೈಕ್ ನಿಮ್ಮ ಟೋಟಲ್ ಓವರ್ ಆಲ್ ಎಕ್ಸ್ಪೆನ್ಸಲ್ಲಿ ನನಗೆ ಮಾರ್ಕೆಟಿಂಗ್ ಕಾಸ್ಟ್ ಇಷ್ಟು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್? ನಾವು ಟೈಮ್ ಟು ಟೈಮ್ ನೋಡ್ಕೊಂಡು ಮಾಡ್ತೀವಿ. ಯಾವ ಪೀರಿಯಡ್ಡು ಇವಾಗ ಫೆಸ್ಟಿವಲ್ ಸೀಸನ್ಗಳು ಆ ಥರ ಮಾರ್ಕೆಟ್ ಬೇಕು ರಿಕ್ವೈರ್ಮೆಂಟ್ ಅಂದಾಗ ಅದು ನೋಡ್ಕೊಂಡು ಮಾಡ್ತೀವಿ. ಇಷ್ಟೇ ಅಂತ ಅದಕ್ಕೇನು ನಾವು ಫಿಕ್ಸ್ ಇಟ್ಕೊಂಡಿಲ್ಲ. ಅದಕ್ಕೆ ಅಂತ ಇಷ್ಟೇ ಫಿಕ್ಸ್ ಇಲ್ಲ. ಸ್ವಲ್ಪ ಅಪ್ ಡೌನು ಆಗ್ತಾ ಇರ್ತದೆ. ಮಾರ್ಕೆಟ್ ಬಜೆಟ್ಗೆ ಅದು ಅನುಕೂಲವಾಗಿ ಮಾಡ್ತಾ ಇರ್ತೀವಿ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಓಕೆ. ನೀವು ಶುರು ಮಾಡಿದಾಗ ಒಂದು ಸಣ್ಣ ಯೂನಿಟ್ ಆಗಿತ್ತು, ಇವಾಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದೀರಿ. ಇನ್ನೂ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದಾಗ ಕ್ವಾಲಿಟಿಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಸೊ ಅದನ್ನ ಹೇಗೆ ಎನ್ಶೂರ್ ಮಾಡ್ತೀರಿ? ಇಲ್ಲ ನಮ್ಮ ಕ್ವಾಲಿಟಿನ ಇಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳೋ ಮಾತೇ ಇಲ್ಲ. ಸೊ ಎಷ್ಟೇ ದೊಡ್ಡದ ಬೆಳೆದ್ರೂ ಇವತ್ತು ನಾನು ಕಾರ್ಪೊರೇಟ್ ಲೆವೆಲ್ಲಾಗಿ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಮಗಳು ಬಂದಳು. ಸೊ ಮತ್ತು ಮಿಸ್ಸಸ್ಸು ಇವರೆಲ್ಲ ಬಂದು ಜಾಯ್ನ್ ಆದಮೇಲೆ ನಾವು ಒಂದು ಕಾರ್ಪೊರೇಟ್ ಲೆವೆಲ್ಲಾಗೆ ಮಾಡಿದ್ವಿ. ಒಂದು ಸ್ಟ್ಯಾಂಡರ್ಡ್ ಮಾಡಬೇಕು. ಒಂದು ಬ್ರ್ಯಾಂಡ್ ಸ್ಟ್ಯಾಂಡರ್ಡು ಅಂದರೆ ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲೇಬೇಕು. ಸೊ ಹಾಗಾಗಿ ನಾವು ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾತೇ ಇಲ್ಲ. ಸೊ ಕಾಸ್ಟ್ ಎಷ್ಟೇ ಅಪ್ ಡೌನ್ ಆದ್ರೂ ಸೊ ನಾವು ಅದ್ರದ್ದು ಎರಡನೇ ಮಾತೇ ಇಲ್ಲ. ಅದು ಕ್ವಾಲಿಟಿ ಮಾತ್ರ ಮೇಂಟೈನ್ ಮಾಡ್ತೀವಿ. ಈಗ ಪ್ಯಾಕೇಜಿಂಗ್ ಎಷ್ಟು ಮುಖ್ಯ ಆಗುತ್ತೆ ಅಂತ, ಒಂದು ಪ್ರಾಡಕ್ಟನ್ನು ಜನಕ್ಕೆ ರೀಚ್ ಮಾಡೋದ್ರಲ್ಲಿ ಜನಕ್ಕೆ ಅಟ್ರಾಕ್ಟಿವ್ ಕಾಣಿಸ್ಬೇಕು. ಈಗ ಅಷ್ಟು ಜನರದ ಬ್ರ್ಯಾಂಡು ಇದೆ, ಅಷ್ಟು ಜನರ ಮಸಾಲೆಗಳು ನೇತು ಬಿದ್ದಿರ್ತವೆ. ನಾವು ಹೋಗ್ತೀವಿ ಯಾವುದಾದ್ರು ಕಿರಾಣಿ ಅಂಗಡಿಲಿ ಹೋದಾಗ ನೋಡ್ತೀವಿ. ಫಸ್ಟ್ ನಮಗೆ ಅಟ್ರಾಕ್ಟ್ ಮಾಡೋದು ಆ ಪ್ಯಾಕೇಜಿಂಗ್. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಭಾಳ ಮುಖ್ಯ ಇದೆ. ಫಸ್ಟ್ ಇಂಪ್ರೆಷನ್ನೇ ಅಲ್ಲಿ ಬೀಳುತ್ತೆ. ಹೇಳ್ತಾರಲ್ಲ, ಒಂದು ಹಿಂದಿಯಲ್ಲಿ ಹೇಳ್ತಾರೆ, ಜೋ ದಿಕ್ತಾ ಹೇ ವೋ ಬಿಕ್ತಾ ಹೇ. ಫಸ್ಟ್ ಇಂಪ್ರೆಷನ್ ಅಲ್ಲಾಗುತ್ತೆ. ಸೊ ಅದ್ರ ಜೊತೆಲಿ ಕ್ವಾಲಿಟಿ ಬೇಕು. ಸೊ ನಮ್ಮದು ಪ್ಯಾಕೇಜಿಂಗು
ಎಲ್ಲದಕ್ಕಿಂತ ತುಂಬ ಚೆನ್ನಾಗಿದೆ. ಸೊ ನೋಡಿರಬೇಕು ನೀವು ಹೌದು. ಪ್ಯಾಕೇಜಿಂಗ್ ಎಲ್ಲ. ಸೊ ಎಕ್ಸ್ಟ್ರಾರ್ಡಿನರಿ. ಹ್ಮ್. ಅದಕ್ಕಾಗಿ ಸ್ಪೆಷಲ್ಲಾಗಿ ಅಟೆನ್ಷನ್ ಕೊಡ್ತೀವಿ. ಹ್ಮ್. ಸೊ ಅದ್ರ ಬಗ್ಗೆ ರಿಸರ್ಚ್ ಏನಾದ್ರು ಮಾಡ್ತೀರಾ? ರಿಸರ್ಚ್ ಇಲ್ಲ, ನಾವು ಅದನ್ನ ಒಂದು ಒಳ್ಳೆ ಗುಡ್ ಲುಕ್ಕಿಗೆ ತರಕ್ಕೆ ನೋಡ್ತೀವಿ ಯಾವಾಗ್ಲೂ. ಹಾ. ಒಂದು ಡಿಸೈನಿಂಗ್ ಮಾಡಿಸೋದು, ಸೊ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಪ್ಯಾಕಿಂಗ್ ಮಾಡಿಸೋದು, ಅದೆಲ್ಲ ಒಂದು ಸ್ವಲ್ಪ ಕೇರ್ ತೊಗೊತೀವಿ. ಈಗ ನಾನೇ ಎಲ್ಲ ನಾಳೆ ಶುರು ಮಾಡಬೇಕು ಅಂತ ಹೇಳಿದಾಗಲೂ ಫಸ್ಟ್ ನಾನು ಫೋಕಸ್ ಮಾಡಬೇಕಾಗಿರೋದು ಪ್ಯಾಕೇಜಿಂಗ್, ಅದನ್ನ ಪ್ರೆಸೆಂಟ್ ಮಾಡೋದು ಹೇಗೆ ಅಂತ. ಸೊ ನಾವು ಒಂದು ಈ ಫೂಲ್ ಅಂತ ಅನ್ಸುತ್ತೆ, ಯಾವುದೋ ಒಂದು ಬೆಂಗಳೂರಿಂದ ಫೌಂಡರ್ ಅಂತ ಅನ್ಸುತ್ತೆ ನನಗೆ. ಅದರದ್ದೊಂದು ನೋಡ್ತಿದ್ದೆ, ಅವರ ಕತೆ ನೋಡ್ತಾ ಇದ್ದೆ. ಅವರು ಈ ಅಗರಬತ್ತಿನ ಸೇಲ್ ಮಾಡ್ತಾರೆ. ಆ ಅಗರಬತ್ತಿನ ಹೇಗೆ ಇಡಬೇಕು ಅಂತ ಆ ಲಾಕ್ ಇದೆಯಲ್ಲ ಕೆಳಗಡೆ ನಾವು ಸಿಕ್ಕಿಸ್ತೀವಿ ನೋಡಿ, ಅದನ್ನು ಆ ಪ್ಯಾಕೇಜಿಂಗ್ ಜೊತೆ ಕೊಟ್ಬಿಡ್ತಾರೆ. ಸೊ ಈ ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಮತ್ತು ಜನರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನು ಕೂಡ ಅವ್ರ ಬ್ರ್ಯಾಂಡ್ ಹೇಳ್ತಾ ಹೋಗುತ್ತೆ. ಸೊ ಅದೊಂದು ಸ್ಟ್ರಾಂಗ್ ಬ್ರ್ಯಾಂಡ್ ಆಗುತ್ತೆ ಆ ಥರ ಮಾಡಿದಾಗ ಅಂತ ಅಲ್ವಾ? ಇವತ್ತು ಏನಾಗಿದೆ, ಕಸ್ಟಮರ್ಗೆ ಎಂಡ್ ಟು ಎಂಡ್ ಬೇಕು. ಹಾಂ. ಯಾರಿಗೂ ಅಷ್ಟು ಫ್ರೀ ಟೈಮ್ ಇಲ್ಲ. ಸೊ ಅವ್ರಿಗೆ ಎಷ್ಟು ನಾವು ಫ್ರೀಯಾಗಿ ಅವ್ರಿಗೊಂದು ಕಂಫರ್ಟಬಲ್ ಝೋನಿಗೆ ತೊಗೊಂಡೋಗಿ ಮಾಡಬೇಕಾಗುತ್ತೆ. ಈಗ ಒಂದು ಈ ಮಸಾಲದಲ್ಲಿ ಸ್ಪೆಷಲಿ ಹೇಳಬೇಕು ಅಂತಂದರೆ, ಅವ್ರು ಟೇಸ್ಟ್ ಹಿಡಿಸಿಲ್ಲ ಅಂದರೆ ನೆಕ್ಸ್ಟ್ ಅವರು ವಾಪಸ್ ಬರೋದಿಲ್ಲ. ಆ ಕ್ವಾಲಿಟಿ ಟೇಸ್ಟ್ ಬೇಕೇ ಬೇಕು. ಸೊ ಹಂಗಾಗಿ ಕ್ವಾಲಿಟಿನೂ ಇಂಪಾರ್ಟೆಂಟು, ಆಮೇಲೆ ಲುಕ್ಕು ಭಾಳ ಇಂಪಾರ್ಟೆಂಟ್. ಹೈಯೆಸ್ಟ್ ಸೇಲ್ ಯಾವುದು ಸರ್ ನಿಮ್ಮಲ್ಲಿ? ಹೈಯೆಸ್ಟ್ ಸೇಲಿಂಗ್ ಪ್ರಾಡಕ್ಟ್ ಅಂದರೆ ಎಷ್ಟು ಪ್ರಾಡಕ್ಟ್ ಇದೆ ನಿಮ್ಮಲ್ಲಿ ಟೋಟಲ್? 70+ ಐಟಮ್ಸ್ ಪ್ರಾಡಕ್ಟ್ಸ್ ಇದೆ. ಸೊ SQS ಹೇಳಬೇಕಂದ್ರೆ ಒಂದು 250 SQ ಇದೆ. SQ ಅಂದರೆ ಹೇಗೆ? ಅಂದರೆ ಸಣ್ಣ ಪಾಕೆಟ್ ಸ್ಯಾಚೆಟಿಂದ ಹಿಡ್ಕೊಂಡು ದೊಡ್ಡ ಪ್ಯಾಕೆಟ್ವರೆಗೂ. ಓ, ಇದನ್ನ ಕೇಳಬೇಕು ಅಂತಿದೆ. ಈ ಶಾಚೆಟ್ ಮತ್ತೆ ದೊಡ್ಡ ಪ್ಯಾಕೆಟ್ಗಳು ಇರ್ತಾವಲ್ಲ, ಅದರಲ್ಲಿ ಮಾರ್ಜಿನ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಆ ಕೆಲವು ಟೈಮಲ್ಲಿ ನಾವು ಮಾರ್ಜಿನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಈಗ ಎಕಾನಮಿ ಪ್ಯಾಕ್ ಅಂತಂದರೆ ಅದೆಲ್ಲ ಸ್ವಲ್ಪ C ಕ್ಲಾಸ್ ಲೆವೆಲ್ಗೆ ಹೋಗುತ್ತೆ. ಸೊ ಅದರಲ್ಲಿ ನಾವು ಮಾರ್ಜಿನ್ ನೋಡ್ಕೊಂಡು ಕೂತ್ರೆ ಆಗಲ್ಲ. ಸೊ ಒಂದು 5 ರೂಪೀಸ್ ತೊಗೊಂಡ್ರೆ 5 ರೂಪೀಸಿಗೆ ಕೊಡಬೇಕಷ್ಟೇ. ಓಕೆ. ಸೊ ನಾವು ಓವರಾಲ್ ಬಲ್ಕು ಎಲ್ಲ ನೋಡಿಕೊಂಡೇ ಇದು ಮಾಡಬೇಕಾಗುತ್ತೆ. ಒಂದೊಂದಿಗೂ ನಾನು ಮುಂಚೆನೇ ಹೇಳ್ದಾಗೆ ಒಂದೊಂದೂ ನೋಡಿಕೊಂಡು ಪ್ರಾಫಿಟು ಲಾಸ್ ನೋಡೋಕ್ಕಾಗಲ್ಲ. ಕೆಲವು ಅಲ್ಲಿಂದಲ್ಲಿಗೆ ಸರಿ ಹೋಗುತ್ತೆ, ಕೆಲವು ಪ್ರಾಫಿಟ್ ಆಗುತ್ತೆ. ಓಕೆ. ಸೊ ಹಾಗಾಗಿ ಹೈಯೆಸ್ಟ್ ಸೇಲಿಂಗ್ ಯಾವುದು ಅಂತ ಕೇಳಿದೆ. ಸೊ ಚಿಕನ್ ಮಸಾಲ, ಪುಳಿಯೋಗರೆ, ಕಬಾಬು, ಇವೆಲ್ಲ ಹೈಯೆಸ್ಟ್ ಸೇಲ್ ಆಗ್ತವೆ. ಇವೆಲ್ಲ ಇದಾವೆ. ಈಗ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ನೋಡ್ತಾ ಇದ್ದೀವಿ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ FMCG ಮಾರ್ಕೆಟ್ ಅಂತೂ ಇನ್ನು ಮುಂದೆ ಗ್ರೋ ಆಗೇ ಆಗುತ್ತೆ, ದೊಡ್ಡದಾಗಿ ಗ್ರೋ ಆಗುತ್ತೆ. ಸೊ ನಿಮ್ಮ ಈ ಮಸಾಲಾ ಬ್ರ್ಯಾಂಡನ್ನು ದೊಡ್ಡದಾಗಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ, ನಿಮ್ಮ ಪ್ಲಾನ್ಸ್ ಇದೆ. ನಾನೆಲ್ಲಾದ್ರೂ ನಾಳೆ ಶುರು ಮಾಡಬೇಕು, ಈ ಮಸಾಲ ಬಿಟ್ಟು ಬೇರೆ ಯಾವ ಸ್ಪೇಸಸ್ ಇದೆ ಅಂತ, ಬೇರೆ ಯಾವ ಬಿಸ್ನೆಸ್ ಮಾಡ್ಬೋದು ನಾನು? ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮಾಡೋವ್ರ ಮೇಲೆ. ಅವ್ರ ಥಿಂಕಿಂಗ್ ಹೆಂಗಿರುತ್ತೆ, ಅವ್ರಿಗೆ ಅದ್ರ ಎಷ್ಟು ಎಫೆಕ್ಟ್ ಅವ್ರದ್ದು ಇರುತ್ತೆ. ನೀವು ಟಿಪ್ಸ್ ಕೊಡೋದಾದರೆ? ನಾನು ಸ್ಟಾರ್ಟಿಂಗೇ ಹೇಳಿದೆ ನಿಮಗೆ, ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಇಂಟ್ರೆಸ್ಟ್ ಇರಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಅದರಲ್ಲಿ ಡೆಪ್ತ್ಗೆ ಹೋಗ್ಬೇಕಾಗುತ್ತೆ. ನಾಲೆಡ್ಜ್ಗಿಂತ ಇಂಪಾರ್ಟೆಂಟಾಗಿ ಕಲ್ತ್ಕೊಂಡು ಯಾರೂ ಬರೋದಿಲ್ಲ. ಸೊ ಆ ಡೆಪ್ತ್ಗೆ ಇಳಿಬೇಕಾಗುತ್ತೆ. ಕ್ರುಕ್ ನಾನು ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಕಷ್ಟ ಅನಿಸುತ್ತೆ. ಆ ಕಷ್ಟನೆಲ್ಲ ನಿಭಾಯಿಸ್ಕೊಂಡು ಮೇಲೆ ಬಂದರೆ ಮಾತ್ರನೇ ಅವ್ರು ಮುಂದೆ ಬೆಳೆಯೋಕ್ಕಾಗೋದು. ಸೊ ಹಂಗಾಗಿ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ಪೂರ್ತಿ ಡೆಪ್ತ್ಗೆ ಇಳಿಬೇಕು. ಇಷ್ಟು ವರ್ಷದ ಜರ್ನಿಲಿ ಅನೇಕ ಫೇಲ್ಯೂರ್ಸ್ಗಳನ್ನು ನೀವು ನೋಡಿರ್ತೀರಿ. ಹೌದು. ಆ ಫೇಲ್ಯೂರ್ಸ್ಗಳು ಯಾವುದು ಮತ್ತು ಆ ಫೇಲ್ಯೂರ್ಸಿಂದ ಏನು ಕಲ್ತ್ಕೊಂಡ್ರಿ ನೀವು ಅಂತ? ನೋಡಿ, ಫೇಲ್ಯೂರ್ಸ್ ನಿಮಗೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ 100% ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಇಲ್ಲದೆ ಏನೋ ಒಂದು ಮಾಡ್ತೀನಿ ಅಂತ ಮಾಡಿದ್ರೆ ಕೆಲಸ ಆಗಲ್ಲ. ನೀವು ಫುಲ್ ಎಫರ್ಟ್ ಇರಬೇಕು. ಅದ್ರ ಜೊತೆಯಲ್ಲಿ ನೀವು ಮಾಡ್ತಾ ಇರೋ ಕೆಲಸ ಏನು ಅದು ಭಾಳ ಮ್ಯಾಟ್ರ್ ಆಗುತ್ತೆ. ಎಷ್ಟು ಕರೆಕ್ಟಾಗಿರುತ್ತೆ. ನೀವು ಇವತ್ತು ಫಾರ್ ಎಕ್ಸಾಂಪಲ್ ನಿಮಗೆ ಮಸಾಲದೇ ಅಂತಂದರೆ ಫೈಲೂರ್ ಎಲ್ಲಾಗ್ತಾರೆ ಅಂತಂದರೆ ಲಿಮಿಟ್ಗಿನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ. ಒಂದು ಆ ಪ್ಯಾರಲೆಲ್ ಆಗಿರಬೇಕು. ನಿಮ್ಮ ಪ್ರಾಡಕ್ಟು, ರೇಟ್ಸು, ಮಾರ್ಕೆಟ್ ಎಕ್ಸ್ಪೆನ್ಸು ಇವೆಲ್ಲನೂ ಪ್ಯಾರಲೆಲ್ಲಾಗಿ ನೋಡಿಕೊಂಡು ಸಿಚುವೇಶನ್ ನೋಡ್ಕೊಂಡು ಮಾಡಿದ್ರೆ ಒಂದು ಈಸಿಯಾಗಿ ಹೋಗುತ್ತೆ. ಈಗ ಒಂದೇ ಸಾರಿ ಬರ್ತಾರೆ, ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ, ಇನ್ನೂ ಸರಿಯಾಗಿ ಅದು ಡೆಪ್ತ್ ಗೊತ್ತಿರಲ್ಲ, ಸುಮ್ಮನೆ ಮಾರ್ಕೆಟಲ್ಲಿ ಫುಲ್ಲು ಬರ್ನ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಗೆ ಅದು ಇದು ಅಂತಂದ್ಬಿಟ್ಟು. ಸೊ ಅವಾಗೇನಾಗುತ್ತೆ, ಇಲ್ಲಿ ನಿಮ್ಗೆ ಅಷ್ಟು ಸೋರ್ಸ್ ಬರ್ತಾ ಇರಲ್ಲ. ಇವಾಗ ನಿಮ್ಗೆ ಏನು ಇನ್ಕಮ್ ಆಗ್ತಾ ಇದೆ, ನಿಮಗೆ ಖರ್ಚು ಅದೇ ಲೆವೆಲ್ಗೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇದ್ದರೆ ಓಕೆ. ತುಂಬ ಡಿಫ್ರೆನ್ಸ್ ಆದಾಗ ಏನಾಗುತ್ತೆ, ಸೊ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದೇ ಸಾರಿ ಯಾವುದೂ
ಕ್ಲಿಕ್ ಆಗಲ್ಲ. ಈಗ 1ರಿಂದ 100ಕ್ಕೆ ಹೋಗಬೇಕು ಅಂದರೆ ಸೀಕ್ವೆನ್ಸಾಗಿ ಹೋಗಬೇಕು. 1 2 3 4 5 6 ಡೇ ಹೋಗಬೇಕು. ಸೊ ನಾನಿಲ್ಲ ಇವತ್ತು ನಾನು 10 ಕೋಟಿ ಮಾಡ್ತಾಯಿದ್ದೀನಿ, ನಾನು ಒಂದೇ ಸಾರಿ 100 ಕೋಟಿ ಮಾಡಬೇಕು, ಆ ಥರ ಟಾರ್ಗೆಟ್ ಇಟ್ಕೊಂಡು ಹೋದಾಗ ಲಾಸ್ ಆಗುತ್ತೆ, ಸಕ್ಸಸ್ ಆಗಲ್ಲ. ಏನಾಗುತ್ತೆ, ಓವರ್ ಎಕ್ಸ್ಪೆನ್ಸ್ ಮಾಡ್ತಾರೆ ಅಥವಾ ಓವರಾಗಿ ಡಂಪಿಂಗ್ ಮಾಡ್ತಾರೆ, ಓವರಾಗಿ ಇದು ಮಾಡ್ತಾರೆ. ಸೊ ಪ್ರಾಡಕ್ಟು ನಿಮ್ಮದು ಅಷ್ಟು ಕನ್ಸಮ್ ಆಗ್ತಾ ಇರಲ್ಲ ಮಾರ್ಕೆಟಲ್ಲಿ, ಮಾರ್ಕೆಟ್ ರಿಕ್ವೈರ್ಮೆಂಟ್ಗಿನ್ನೂ ಜಾಸ್ತಿ ಡಂಪ್ ಮಾಡಿರ್ತೀರ. ಸೊ ಅದು ಎಕ್ಸ್ಪೈರಿ ಆಗುತ್ತೆ, ಎಕ್ಸ್ಪೈರಿ ಆದಾಗ ವಾಪಸ್ ಬರುತ್ತೆ, ನಿಮಗೆ ಪ್ರಾಡಕ್ಟ್ಗಿನ್ನೂ ಡಬಲ್ ಲಾಸ್ ಆಗಿರುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಷ್ಟು ದಿವಸ ನಿಮಗೆ ದುಡ್ಡು ಬ್ಲ್ಯಾಕ್ ಆಗಿರುತ್ತೆ. ಸೊ ಒಂದು ಮೆಟೀರಿಯಲ್ ವಾಪಸ್ ಬಂತು. ಸೊ ಇವೆಲ್ಲನೂ ಆಗಿ ಅದು ಸ್ಲೋ ಆಗಿ ನಿಮಗೆ ಭಾಳ ಎಫೆಕ್ಟಿವ್ ಆಗೋಗ್ಬಿಡುತ್ತೆ. ಸ್ಲೋ ಆ್ಯಂಡ್ ಸ್ಟಡಿ ಇರಬೇಕು. ಇವತ್ತು ಹೊಂದಿದೆ, ನಾನು ನಾಳೆ 2 ಆಗುತ್ತೆ, 3 ಆಗುತ್ತೆ, 4 ಆಗುತ್ತೆ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಬೇಕು. ಒಂದೇ ಸಾರಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿ ಎಡವಟ್ಟಾಗುತ್ತೆ. ಎಷ್ಟೇ ದುಡ್ಡಿದ್ರೂ ಇವತ್ತು ಕಸ್ಟಮರ್ ಮೈಂಡ್ಗೆ ಆ ಕ್ವಾಲಿಟಿ ಕೊಂಡಿಸೋದು ಭಾಳ ಕಷ್ಟ ಇದೆ. ಒಂದು ಸಾರಿ ಒಂದು ಬ್ರ್ಯಾಂಡ್ ಅವ್ರಿಗೆ ಮೈಂಡಲ್ಲಿ ರಿಜಿಸ್ಟರ್ ಆಯಿತು ಅಂದರೆ ಅಷ್ಟು ಈಸಿಯಾಗಿ ಅವ್ರು ಶಿಫ್ಟ್ ಆಗಲ್ಲ ಇವತ್ತಿನ ದಿವಸದಲ್ಲಿ. ಓಕೆ, ಈ ಪರ್ಟಿಕ್ಯುಲರ್ ಬಿಸ್ನೆಸ್ನಲ್ಲಿ ಅಂದರೆ ಸ್ಪೈಸ್ ಬಿಸ್ನೆಸ್ನಲ್ಲಿ ರಿಸ್ಕ್ ಮತ್ತು ಚಾಲೆಂಜಸ್ ಅಂದರೆ ಏನಿದೆ ಅಂತ? ರಿಸ್ಕು ಚಾಲೆಂಜ್ ಎರಡೂ ಇದೆ. ಮಾರ್ಕೆಟ್ ಕಾಂಪಿಟೇಟಿವ್ ಮಾಡಬೇಕು, ಇದು ಚಾಲೆಂಜ್ ಆಗಿರುತ್ತೆ. ಇವತ್ತು 10 ಬ್ರ್ಯಾಂಡ್ ಇದೆ ಅಂತಂದರೆ 10 ಬ್ರ್ಯಾಂಡ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕಾಗುತ್ತೆ. ಏನು ಕ್ವಾಲಿಟಿ ಕೊಡ್ತಾ ಇದ್ದಾರೆ, ಏನು ಪ್ರೈಸಿಗೆ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಓವರಾಗಿ ಅದಕ್ಕೆ ಏನು ಮಾಡಬೇಕು, ನಮ್ಮ ಬ್ರ್ಯಾಂಡ್ ಅವ್ರಿಗೇನು ಹೆಂಗೆ ಬೆಟ್ರ್ ಇರುತ್ತೆ, ಸಾಧ್ಯ ಏನು ಬೆಟ್ರ್ ಮಾಡಬೇಕು ಅದು ನಾವು ಯೋಚನೆ ಮಾಡಬೇಕು. ಜನಕ್ಕೆ ಏನು ಬೇಕಾಗಿರೋದು ಕ್ವಾಲಿಟಿ ಬೇಕು, ಕಸ್ಟಮರ್ಗೆ ಕ್ವಾಲಿಟಿ ರೇಟ್ಸ್ 2 ಬೇಕು. ನೀವು ಎರಡರೂ ಆ ಕಾಂಪಿಟೇಟರ್ಗಿನ್ನೂ ಒಳ್ಳೆಯ ಇದಕ್ಕೆ ಕೊಡಬೇಕು. ಸರ್ವಿಸ್ ಇವತ್ತು ಯಾವುದೋ ಒಂದು ಡಿಸ್ಟ್ರಿಬ್ಯೂಟ್ರ್ ಮಾಡಿಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರಾಗಲ್ಲ. ಡಿಸ್ಟ್ರಿಬ್ಯೂಟ್ರ್ ಅವ್ನ ಪಾಟಿಗೆ ಅವ್ನ ಕೆಲಸ ಮಾಡೋಕ್ಕಾಗಲ್ಲ. ಅವನೊಂದು 20% 30% ಮಾಡ್ತಾನೆ, ಬಾಕಿ ಉಳಿದಿದ್ದು ಕಂಪ್ನಿ ಕಡೆಯಿಂದ ಮಾಡಿಸ್ಕೊಡ್ಬೇಕಾಗುತ್ತೆ. ಸೊ ಪ್ರತಿ ಡಿಸ್ಟ್ರಿಬ್ಯೂಟ್ರ್ ಹತ್ರ ನಮ್ಮ ಸೇಲ್ಸ್ನವ್ರು ಹೋಗಿ ಅಲ್ಲಿಂದ ಅಂಗಡಿವರೆಗೂ ರೀಚ್ ಮಾಡಿಸೋದಿದೆಯಲ್ಲ, ಆರ್ಡರ್ ತೊಗೊಂಡು ಅವೆಲ್ಲ ಮಾಡೋದು. ನನಗೆ ಇದು ಈ ಹೈರಾರ್ಕಿ ಒಂದು ಅರ್ಥ ಆಗಲಿಲ್ಲ ಅಂತ. ಈಗ ನಿಮ್ಮಿಂದ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನಿಂದ ಡಿಸ್ಟ್ರಿಬ್ಯೂಷನ್ಗೆ ಹೋಗುತ್ತೆ, ಡಿಸ್ಟ್ರಿಬ್ಯೂಟರು ಬೇರೆ ಬೇರೆ ಅಂಗಡಿಗಳಿಗೆ ಕೊಡ್ತಾನೆ, ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ. ಈಗ ನಿಮ್ಮದೊಂದು MRP ಫಿಕ್ಸ್ಡ್ MRP, ಈಗ 50 ರೂಪಾಯಿ ನಿಮ್ಮ MRP ಇಂದ ಇಟ್ಕೊಳ್ಳೋಣ, ಅದ್ರ ಮೇಲೆ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಎಷ್ಟು ಹೋಗುತ್ತೆ? ಆ್ಯಕ್ಚುಲಿ ಇವಾಗ ಏನಾಗುತ್ತೆ, ನಮ್ಮದು ಒಂದು ರೇಟ್ ಫಿಕ್ಸ್ ಇರ್ತದೆ, ಡಿಸ್ಟ್ರಿಬ್ಯೂಟ್ರಿಗೆ ಒಂದು ರೇಟ್ಗೆ ಅಂತ ಕೊಡ್ತೀವಿ. ಈಗ ನೀವು ಫಿಕ್ಸ್ ಮಾಡಿರೋ ರೇಟಲ್ಲಿ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಬಂತಾ? ಹೌದು. ಓಕೆ, ಹೌದು. ಡಿಸ್ಟ್ರಿಬ್ಯೂಟ್ರಿಗೆ ಒಂದು 10% 8% ಆ ಥರ ಕಂಪ್ನಿ ವೈಸ್ ಡಿಪೆಂಡ್ ಆಗುತ್ತೆ. ಆ ಥರ ಮಾರ್ಜಿನ್ ಕೊಡ್ತಾರೆ. ಒಂದು ಫಿಕ್ಸ್ ರೇಟ್ಗೆ ನಾವು ಅವ್ರಿಗೆ ಕೊಡ್ತೀವಿ, ಅವರು ಅಂಗಡಿಯವ್ರಿಗೆ ಕೊಡ್ತಾರೆ. ಅಂಗಡಿಯವರು ಓನ್ಲಿ ಅಷ್ಟೇ MRP ಮೇಲೆ ಮಾರೋದು. ಇದು ಶಾಪ್ ಏನು GT ಮಾರ್ಕೆಟ್ ಇದೆ, ರಿಟೇಲ್ ಶಾಪ್ಗಳಿದ್ದಾವೆ, ಅವರು MRP ಮೇಲೆ ಮಾರ್ತಾರೆ. MRP ಏನಿರುತ್ತೋ ಅದಕ್ಕೆ ಇಲ್ಲ ಸ್ವಲ್ಪ ಎಲ್ಲಿಂದ ಲಾಭ ಬಂತು? ಈಗ ಅದೇ ನಾನು ಹೇಳ್ತು. ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟು ನಾವು ಡಿಸ್ಟ್ರಿಬ್ಯೂಟರ್ಗೆ 20 ರೂಪೀಸಿಗೆ ಕೊಟ್ಟಿರ್ತೀವಿ, ಅದ್ರದ್ದು MRP ಬಂದು 30 35 ಇರುತ್ತೆ. ಓಕೆ. ಸೊ ಡಿಸ್ಟ್ರಿಬ್ಯೂಟ್ರ್ ಅವನಿಗೆ 20 ರೂಪೀಸ್ ಸಪ್ಲೈ ಮಾಡಿರ್ತಾನೆ, ಅವರು 30 35 ಏನು ವಾಟ್ ಎವರ್ MRP ಇದೆ, ಸೊ MRP ಅಂಗಡಿಯವ್ರು ಮಾಡ್ತಾರೆ. ಇವ್ರಿಗೆ ನಾವು ಏನು 20 ರೂಪೀಸ್ ಕೊಟ್ಟಿರ್ತೀವಿ, ಆ 20 ರೂಪೀಸಲ್ಲಿ ಅವ್ರಿಗೆ 10% 8% 6% ಏನು ಮಾರ್ಜಿನ್ ನಾವು ಫಿಕ್ಸ್ ಮಾಡ್ತೇವೆ ಡಿಸ್ಟ್ರಿಬ್ಯೂಟರ್ಗೆ, ನಾವಿಲ್ಲಿ ಆ ಮಾರ್ಜಿನ್ಗೆ ಕೊಡ್ತೀವಿ. ಆ ಮಾರ್ಜಿನ್ ಡಿಸ್ಟ್ರಿಬ್ಯೂಟರ್ ಸಿಗುತ್ತೆ. ಓಕೆ, ನೀವು ಎಕ್ಸ್ಪೋರ್ಟ್ ಬಗ್ಗೆ ಹೇಳಿದ್ರಿ. ಸೊ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇವತ್ತು ಸುಮಾರು ಜನ ಅನ್ಕೋತಾರೆ, ಬಟ್ ಅದು ಹೇಗೆ, ಯಾವ ಪ್ರಾಡಕ್ಟಿಗೆ UAEಯಲ್ಲಿ ನನ್ನ ಪ್ರಾಡಕ್ಟ್ ಸೆಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಯಾವ ಪ್ರಾಡಕ್ಟನ್ನು ಮಾಡಬೇಕು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ, ತಿಳ್ಕೊಂಡ್ಮೇಲೆ ಪ್ರೊಡಕ್ಷನ್ ಮಾಡಿದ್ಮೇಲೆ ನಾವು ಹೇಗೆ ಎಕ್ಸ್ಪೋರ್ಟ್ ಮಾಡೋದು, ಅದಕ್ಕೆ ಏನೆಲ್ಲ ಬೇಕು, ರೆಗ್ಯುಲೇಷನ್ಸ್ ಏನಿದೆ? ಇದಕ್ಕೆ ನೋಡಿ, ಎಕ್ಸಿಬಿಷನ್ಗಳು ನಡೀತಾ ಇರ್ತವೆ, ಫುಡ್ ಎಕ್ಸಿಬಿಷನ್ ನಡೀತವೆ, ಗಲ್ಫ್ ಎಕ್ಸಿಬಿಷನ್ ನಡೀತವೆ. ಈ ಎಕ್ಸಿಬಿಷನ್ಗಳಲ್ಲಿ ಸ್ಟಾಲ್ಗಳು ಹಾಕಬೇಕು. ಸೊ ಅಲ್ಲಿ ನಮ್ಮದು ಏನು ಬ್ರ್ಯಾಂಡ್ ಇರುತ್ತೆ, ಆ ಐಟಮ್ಸು ಕ್ವಾಲಿಟಿ ಅವೆಲ್ಲ ತೋರಿಸ್ಬೇಕಾಗುತ್ತೆ. ಆ ಇಂಟ್ರೆಸ್ಟೆಡ್ ಇರೋರು ಬರ್ತಾರೆ ಅಲ್ಲಿಗೆ. ಬಂದಾಗ ಸ್ಪೆಷಲಿ ಎಕ್ಸ್ಪೋರ್ಟಿಗೆ ನಾನು ಹೇಳ್ತಾ ಇರೋದು. ಸೊ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರಿಗೂ ಇವ್ರಿಗೂ ಮ್ಯಾಚ್ ಆಯಿತು ಅಂತಂದರೆ, ಒಂದು ಡಿಸ್ಟ್ರಿಬ್ಯೂಷನ್ ಲೆವೆಲ್ದು ಏನಿದೆ ಅದೆಲ್ಲ ಮ್ಯಾಚ್ ಆಯಿತು ಅಂದರೆ ಸೊ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನೆಲ್ಲ ಸರ್ಟಿಫಿಕೇಶನ್? ಅದಕ್ಕೆಲ್ಲ ಸುಮಾರು ಡಾಕ್ಯುಮೆಂಟ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟು ಲೈಸೆನ್ಸ್ ಬೇಕಾಗುತ್ತೆ.
ಸೊ ಇನ್ನು ಆಸ್ ಇಸ್ ಎಕ್ಸ್ಟ್ರಾ ಅಂದರೆ ಅದೊಂದು ಬೇಕಾಗುತ್ತೆ. ಹಾ. ಕೆಲವು ಸರ್ಟಿಫಿಕೇಷನ್ಗಳು ಬೇಕಾಗುತ್ತೆ. ಕೆಲವರು FFSI ಸರ್ಟಿಫಿಕೇಟ್ ಕೇಳ್ತಾರೆ, ಕೆಲವರು ಹಲಾಲ್ ಸರ್ಟಿಫಿಕೇಟ್ ಕೇಳ್ತಾರೆ. ಹಾ. ಸೊ ಆ ಥರ ಸರ್ಟಿಫಿಕೇಟ್ಸ್ಗಳೆಲ್ಲ ಇರಲೇಬೇಕಾಗುತ್ತೆ. ಹಾ. ಸೊ ಅದಕ್ಕೂ ಒಂದು ನಿಮ್ಗೆ ಎಕ್ಸ್ಪೋರ್ಟ್ ಮಾಡುವಂಥ ಏಜೆಂಟ್ಗಳು ಇರ್ತಾರೆ. ಸೊ ಟ್ರಾನ್ಸ್ಪೋರ್ಟ್ಗೆ ಓಕೆ. ಸೊ ಅವೆಲ್ಲ ಮಾಡ್ತಾರೆ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಥ್ರೂ ಇದು ಮಾಡಬೇಕಾಗುತ್ತೆ. ಸರ್, ಈಗ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟೇ ದೊಡ್ಡದಾಗಿದೆ. ಈಗ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಡೊಮೆಸ್ಟಿಕ್ ಮಾರ್ಕೆಟ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದರಲ್ಲಿ ಜಾಸ್ತಿ ಲಾಭ ಎಲ್ಲಿ ಅಂತ? ಲಾಭಕ್ಕಿನ್ನೂ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ವೈಲ್ಡ್ ಮಾಡಬೇಕು, ಆಲ್ ಓವರ್ ವರ್ಲ್ಡ್ ಮಾಡಬೇಕು ಅಂತ ಇಂಟೆನ್ಷನ್ ಇರ್ತೀವಿ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾರ್ಕೆಟ್ ನಮ್ಮ ತೊಗೊಂಡೋಗ್ಬೇಕು ಪ್ರಾಡಕ್ಟು. ಎಲ್ಲ ಕಡೆನೂ ನಾವು ಟ್ರೈ ಮಾಡ್ತಾ ಇರ್ತೀವಿ. ಸೊ ಡೊಮೆಸ್ಟಿಕ್ಕಲ್ಲೂ ನಾವು ಹಾಗಂತ ನಾವು ಎಕ್ಸ್ಪೋರ್ಟ್ ಒಂದೇ ನೋಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಡೊಮೆಸ್ಟಿಕ್ಕೂ ಎಷ್ಟಾಗುತ್ತೋ ಅಷ್ಟು ನಮ್ಮ ಇದರಲ್ಲಿ ಪುಷ್ ಮಾಡ್ತಾ ಇರ್ತೀವಿ. ಸೊ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಗೆ ಅವಕಾಶ ಸಿಕ್ತು ಅಂದರೆ ಅಲ್ಲೂ ಮಾಡಬೇಕು. ಯಾವುದೇ ಒಂದು ಕಂಪ್ನಿ ಬೆಳಿಬೇಕು ಒಂದು ಭಾಳ ದೊಡ್ಡದಾಗಿ ಮಾಡಬೇಕು ಅಂತ ಏಮ್ ಇಟ್ಕೊಂಡಾಗ ಸೊ ಒಂದೇ ಕಡೆ ನಾವು ಟ್ರೈ ಮಾಡಿದ್ರೆ ಆಗಲ್ಲ, ಎಲ್ಲ ಕಡೆನೂ ಟ್ರೈ ಮಾಡ್ತಾ ಇರ್ತೀವಿ. ಸೊ ಎಲ್ಲಿ ಕ್ಲಿಕ್ ಆಗುತ್ತೋ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆ ಸರ್, ಕೊನೆಯದಾಗಿ ನೀವು ಹೇಳೋದು ಅಂತ ಹೇಳಿದ್ರೆ ಯಾರಾದರೂ ಹೊಸ ಎಂಟರ್ಪ್ರಿನರ್ಸು, ಹೊಸಬ್ರು ಯಾರಾದರೂ ಸ್ಪೈಸ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ ಮಾಡ್ಬೋದು, ಇದ್ರೇನು ಮಾಡೋಕ್ಕಾಗೋದಿಲ್ಲ ಅಂತಲ್ಲ. ಅದಕ್ಕೆ ಇಂಟ್ರೆಸ್ಟ್ ಇರಬೇಕು ಫಸ್ಟು. ಸೊ ಅದಕ್ಕೆ ಕರೆಕ್ಟಾಗಿ ಬ್ಯಾಲೆನ್ಸಿಂಗಾಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಯಾವುದೇ ಒಂದು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೂ ಬ್ಯಾಲೆನ್ಸಿಂಗ್ ಭಾಳ ಇಂಪಾರ್ಟೆಂಟು. ಬರೀ ಬಂದ ತಕ್ಷಣ ನಾನು ಮಾಡ್ತೀನಿ ಅಂತ ಹೋದರೆ ಆಗಲ್ಲ. ಅದಕ್ಕೆ ಇನ್ನಲ್ಲಿ ಸ್ವಲ್ಪ ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬೇಕು, ಅವೆಲ್ಲನೂ ಇದು ಮಾಡಿದ್ರೆ. ಇವಾಗ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಒಂದೊಂದು ಇದಕ್ಕೂ ನಮ್ಮವರೇ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲು ಪ್ರೊಡಕ್ಷನ್ನಾಗೆ ನಮ್ಮ ಮಿಸ್ಸಸ್ ನೋಡ್ಕೊತಾರೆ, ಅವ್ರದ್ದು ಆ ಪಾರ್ಟು ಅದನ್ನು ಡೆಪ್ತ್ಗೆ ಹೋಗಿ ಅವ್ರು ನೋಡ್ಕೊತಾರೆ. ಸೊ ಪ್ರತಿಯೊಂದು ಏನಾಗಬೇಕು ಏನು ಅವ್ರ ಜವಾಬ್ದಾರಿ ಅವರೇ ನೋಡ್ಕೊಂಡ್ಬಿಡ್ತಾರೆ. ಹೌದು. ಇವಾಗ ಇನ್ನು ನನ್ನ ಮಗಳು ಬಂದಮೇಲೆ ಮಾರ್ಕೆಟಿಂಗ್ ಪೂರ್ತಿ ಅವ್ರ ಕಡೆಗೆ ಶಿಫ್ಟ್ ಮಾಡಿದ್ರು. ಸೊ ಅವ್ರವ್ರ ಪಾರ್ಟ್ ಅವ್ರು ನೋಡ್ಕೊತಾರೆ. ಇವಾಗ ನನ್ನ ಪಾರ್ಟ್ ಏನಿರುತ್ತೆ, ನಾನು ಕೆಲವು ಪರ್ಚೇಸ್ ಮಾಡೋದು, ಮಿಷನರಿ ನೋಡೋದು, ಪ್ರೊಕ್ಯೂರ್ಮೆಂಟು ಇವೆಲ್ಲ ನಾವು ನೋಡ್ಕೊತೇವೆ. ಈಸಿ ಆಗುತ್ತೆ ಅವಾಗ. ಸೊ ಒಂದಕ್ಕೊಂದು ಎಲ್ಲರೂ ಒಬ್ಬರೇ ಮಾಡೋಕ್ಕೆ ಹೋದಾಗ ಎಕ್ಟಿಕ್ ಅನಿಸುತ್ತೆ, ಅವ್ರು ಮಾಡೋಕ್ಕೂ ಆಗಲ್ಲ ಕೆಲವು ಟೈಮು. ಸೊ ಹಿಂಗೆಲ್ಲ 3 ಜನನೂ ನಾವು ಸೇರಿಸಿ ಮಾಡೋದ್ರಿಂದ ನಮಗೆ ಎಲ್ಲೂ ಏನು ಅಷ್ಟು ಸಮಸ್ಯೆ ಇಲ್ಲ, ಆರಾಮಾಗಿ ಸ್ಮೂತಾಗಿ ನಡೀತಾ ಇದೆ. ಈಗ ಯಾರಾದರೂ ಹೊಸಬ್ರು ಅಂದರೆ ಎಂಟರ್ಪ್ರಿನರ್ಸು ಶುರು ಮಾಡೋವಂಥವ್ರು ಎಲ್ಲರೂ ನಾನೇ ಮಾಡ್ತೀನಿ ಅಂತ ಹೋಗೋದು ಒಳ್ಳೆಯದಾ, ಎಲ್ಲನೂ ಅವರೇ ಜವಾಬ್ದಾರಿ ತೊಗೊಂಡು ಮಾಡೋದು ಒಳ್ಳೆಯದಾ? ಬಟ್ ಈ ಥರ ನೀವು ಹೇಳೋದ್ರಲ್ಲ ರೆಸ್ಪಾನ್ಸಿಬಿಲಿಟಿ ಬ್ಯಾಲೆನ್ಸ್ ಇಟ್ಕೊಳ್ಳೋದು ಇದು ಒಳ್ಳೆಯದಾ? ಬಟ್ ಇಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗೇನೆ ಎಲ್ಲ ಸಿಸ್ಟಮೆಟಿಕ್ ಯಾರೂ ತರೋಕ್ಕಾಗಲ್ಲ. ಸಿಸ್ಟಮೆಟಿಕ್ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಸೊ ಸಣ್ಣದಾಗಿದ್ದಾಗ ಸೊ ಮ್ಯಾನೇಜ್ ಮಾಡ್ಬೋದು ಅವರೇ ನಾಲೆಡ್ಜ್ ಇತ್ತು ಅಂತಂದರೆ. ಇಲ್ಲ ಅಂದರೆ ಸಪೋರ್ಟು ತೊಗೊಳ್ಲೇಬೇಕಾಗುತ್ತೆ. ಸೊ ನಾಲೆಡ್ಜ್ ಇತ್ತು ಅಂದರೆ ಕಂಟಿನ್ಯೂ ಮಾಡ್ಕೊ. ಬಿಸ್ನೆಸ್ ಒಂದು ಟೀಮ್ ವರ್ಕ್ ಭಾಳ ಇಂಪಾರ್ಟೆಂಟು. ಮಾರ್ಕೆಟ್ ಇದು ಬ್ರ್ಯಾಂಡ್ ಬೆಳೆದಂಗೆಲ್ಲನೂ ಟೀಮ್ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಇಷ್ಟೊತ್ತು ಟೈಮನ್ನು ನಮಗೆ ಸ್ಪೆಂಡ್ ಮಾಡಿದ್ದಕ್ಕೆ, ಭಾಳ ಇನ್ಸೈಟ್ಸನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಫ್ರೆಂಡ್ಸ್, ಇಂಡಿಯಾದಲ್ಲಿ FMCG ಮಾರ್ಕೆಟ್ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಿದೆ. ಅದ್ರ ಜೊತೆಗೆ ಸಾಕಷ್ಟು ಜನ ನಾವಿವತ್ತು ಯಂಗ್ ಎಂಟರ್ಪ್ರಿನರ್ಸ್ ಹತ್ರ ಮಾತಾಡಿದ್ರೆ ನಾವು ಒಂದು ಸ್ಪೈಸ್ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು, ಇದೊಂದು ದೊಡ್ಡ ಸ್ಪೇಸ್ ಇದೆ, ನೀಶ್ ಇದೆ ಅಂತ ಹೇಳೋದನ್ನು ಕೇಳಿದ್ದೀವಿ. ಬಟ್ ಅದನ್ನು ಹೇಗೆ ಬೆಳೆಸೋದು, ಆ ಬ್ರ್ಯಾಂಡನ್ನು ಶುರು ಮಾಡೋದು ಹೇಗೆ, ಆ ಬ್ರ್ಯಾಂಡನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸೋದು ಹೇಗೆ, ಅಥವಾ ಒಂದು ಪ್ರಾಡಕ್ಟನ್ನು ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಜೊತೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಕೂಡ ಪುಷ್ ಮಾಡೋದು ಹೇಗೆ, ಇದೆಲ್ಲದರ ಬಗ್ಗೆ ನಮ್ಮ ಹತ್ರ ಇಷ್ಟೊತ್ತು ಮಾತಾಡಿದ್ರು. ಬಹಳ ಇನ್ಸೈಟ್ಫುಲ್ ಆಗಿತ್ತು ಈ ಪಾಡ್ಕಾಸ್ಟ್ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಬಹಳ ನಾಲೆಜಬಲ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು, ಇನ್ಸೈಟ್ಫುಲ್ ಆಗಿತ್ತು ಅಂತ ಹೇಳಿ ಭಾವಿಸ್ತೀನಿ. ಇದೇ ಥರದ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.